ಶ್ರೀಮಾತ್ರೇ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊಟ್ಟ ಮೊದಲನೇದಾಗಿ ನನ್ನ ಆರಾಧ್ಯ ದೈವತೆಯಾದ ಶ್ರೀ ಶ್ರೀ ಶಂಕರಲಿಂಗ ಭಗವಾನ್ ಸರಸ್ವತಿ ಪರಮಹಂಸರ ದಿವ್ಯ ಪಾದ ಪದ್ಮಗಳಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ, ಸಮರ್ಥ ಸದ್ಗುರು ಶ್ರೀ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಇವರ ಪಾದಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ, ನನ್ನ ಸದ್ಗುರುಗಳಾದ ಶ್ರೀ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಪಾದ ಪದ್ಮಗಳಿಗೆ ದೀರ್ಘದಂಡ ಪ್ರಣಿಪಾತವನ್ನು ಮಾಡುತ್ತಾ, ಇಲ್ಲಿ ಬಂದಿರತಕ್ಕಂತಹ ನಮ್ಮ ಗುರುಗಳಾದ ಶಂಕರರಾವ್ ಅನಂತಪುರ್ ಶ್ರೀ ಕ್ಷೇತ್ರ ಕೂಪಗಡ್ಡಿ ಇವರಿಗೂ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ, ಶ್ರೀಮಾತ್ರೆ ಸತ್ಸಂಗದ ಎಲ್ಲ ಸದಸ್ಯರ ಪರವಾಗಿ ಅವರನ್ನು ಇಂದಿನ ಮನಾಚ ಶ್ರೀ ಸಮರ್ಥ ರಾಮದಾಸರು ರಚಿಸಿರತಕ್ಕಂತಹ ಮನಾಚಬೋಧ ಶ್ಲೋಕದ ಅರ್ಥ ವಿವರಣೆಯನ್ನ ತಾವು ಪ್ರಾರಂಭಿಸಬೇಕು ಅಂತ ಹೇಳಿ ಅವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಜೈ ಗುರುದ. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा गुरुर साक्षात् परब्रह्म तस्मै श्री गुरुवे नमः. गुरुर साक्षात् परब्रह्म तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥ ಪ್ರದಾಯಿನೇ. ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು महाराज की जय. श्री सद्गुरुदास राजा राम महाराज की जय. जय जय रघुवीर समर्थ. शुकासारिके पूर्ण वैराग्य ज्यांचे वशिष्ठा परिज्ञान योगेश्वराचे. कवी वाल्मिका सारिका मान्य ऐसा. नमस्कार माझा सद्गुरु रामदासा. जय जय रघुवीर समर्थ. ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನ ದೇವ. ಶಾಂತಿಯೊಳು ಏಕನಾಥ ವೈರಾಗ್ಯದಳು ಸುಖಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. श्री राम जय राम जय जय राम. 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 सुंदर माधव मेघ श्याम जानकी जीवन राम राम. सुंदर माधव मेघ श्याम जानकी जीवन राम राम. श्री राम जय राम जय जय 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 राम. राम 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 सीता राम राम राम. राम 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 सीता राम राम राम. राम 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 सीता राम राम राम. राम 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 राम. राजाधिराज सद्गुरुनाथ महाराज की जय. श्री गुरुदेव दत्त. ಶ್ರೀರಾಮ್. ಪ್ರಪ್ರಥಮವಾಗಿ
ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡೋತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಶಿವಚಿದಂಬರೇಶ್ವರ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡೋತ ಪ್ರಣಾಮಗಳನ್ನು ಸಲ್ಲಿಸಿ, ಶ್ರೀ ಚಿದಂಬರ ಮಹಾಸ್ವಾಮಿಗಳ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಪವಿತ್ರ ಪಾದಗಳಿಗೆ ಕೋಟಿ ಕೋಟಿ ದಂಡೋತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ ಅಧಿದೇವತೆ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ಅತ್ಯಂತ ಭಕ್ತಿಪೂರ್ವಕ ಅನಂತ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಇನ್ನು ಈ ಒಂದು ಸತ್ಸಂಗ ಕಾರ್ಯಕ್ರಮ ಜರುಗಲು ಪ್ರೇರಣಾಕರ್ತರು, ಕಾರಣಕರ್ತರು, ಸಾಕ್ಷಾತ್ ನಿರ್ಗುಣ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಪಾದಾರಗಳಿಗೆ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತಿನ ಈ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಕೂಡಿರುವಂತಹ ಉಪಸ್ಥಿತರಿರುವಂತಹ ಎಲ್ಲಾ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ, ತಾಯಂದಿರಿಗೆ, ಹಿರಿಯರಿಗೆ, ಸಾಧಕರಿಗೆ, ಮುಮುಕ್ಷುಗಳಿಗೆ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ನಾವು ನೀವುಗಳೆಲ್ಲ ಇಂದು ಶ್ರೀ ಸಮರ್ಥ ರಾಮದಾಸರಿಂದ ವಿರಚಿತವಾಗಿರುವಂತಹ ಅಪೂರ್ವ ಗ್ರಂಥಿಕ ಮನಾಚೆ ಶ್ಲೋಕಗಳನ್ನು ನಾವು ಚಿಂತನೆ ಮಾಡ್ಕೊತ ಬಂದಿದ್ದಾಗ್ಯದ. ಇವತ್ತಿನ ಈ ಒಂದು ಅಮೃತಮಯ ಸಮಯದಲ್ಲಿ ಸಮರ್ಥರು ಹೇಳುವಂತಹ 2 ಶ್ಲೋಕಗಳು, ಅವು ಯಾವಪ್ಪ ಅಂದ್ರ ಶ್ಲೋಕ 63 ಮತ್ತು 64. ಈ 2 ಶ್ಲೋಕಗಳ ವಿವರಣೆಯನ್ನ ಸಮರ್ಥರು ಏನ್ ನುಡಿಸ್ತಾರ ಆ ವಿಚಾರಗಳನ್ನು ನಾನು ತಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾವೆಲ್ಲರೂ ಈ ಮನಾಸೆ ಶ್ಲೋಕಗಳನ್ನ ಯಾವ ರೀತಿ ಶ್ರವಣ ಮಾಡ್ಬೇಕಂದ್ರ ಮೈ ತುಂಬ ಕಿವಿ ಇಟ್ಕೊಂಡು ನಾವು ಶ್ರವಣ ಮಾಡ್ಬೇಕು. ಶ್ರವಣ ಮಾಡಿದ್ದನ್ನ ಮನನ ಮಾಡ್ಬೇಕು. ಮನನ ಮಾಡಿದ್ದನ್ನ ನಮ್ಮ ಮನಸ್ಸಿಗೆ ಹೇಳಿ ಅದನ್ನ ಜೀವನದೊಳಗ ನಾವು ಅಳವಡಿಸ್ಕೊಂಡು ಹೋಗ್ಬೇಕು. ಇಷ್ಟಾದಾಗ ಮಾತ್ರ ಸಮರ್ಥರು ಈ ಒಂದು ಮನಾಚಿನ ಶ್ಲೋಕವನ್ನು ಒಂದು ರಾತ್ರಿಯಲ್ಲಿ ಏನು ನಮಗಾಗಿ ಏನಪ್ಪಾ ಅಂದ್ರ ತಯಾರು ಮಾಡಿ ಬರೆದು ಕಲ್ಯಾಣ ಸ್ವಾಮಿ ಕೈಯಲ್ಲಿ ಬರಿಸಿ ನಮಗೇನ್ ನೀಡಿದ್ರಲ್ಲ, ಅದು ಅವರ ಅಂತಃಕರಣಕ್ಕೆ ಸಂತೋಷ ಕೊಡುವಂತ ವಿಷಯ ಆಗ್ತದ. ಇಲ್ಲ ಬರೇ ನಾವು ಶ್ಲೋಕಗಳನ್ನು ಓದಿದೆವು, ಕೇವಲ ಅರ್ಥ ಮಾಡ್ಕೊಂಡೇವು ಖರೆ, ಆದ್ರೆ ಅದು ಪರಮಾರ್ಥ ಆಗ್ಬೇಕಾಗಿತ್ತಂದ್ರ ಅದನ್ನ ಜೀವನದಾಗ ಅಳವಡಿಸ್ಕೋಬೇಕಂತಾರ. ಅಂಥ ಅಪೂರ್ವ ಶ್ಲೋಕಗಳನ್ನ ಸಮರ್ಥರು ಹೇಳ್ಕೊತ ಬಂದಾರ. ಇವತ್ತಿನ ಶ್ಲೋಕನು ಅಷ್ಟೇ ಮಹತ್ವಪೂರ್ಣವ. ಒಂದೇ ಶ್ಲೋಕ ಅಲ್ಲ, 1 ರಿಂದ 205 ಶ್ಲೋಕಗಳು ಸಹಿತ ಅಷ್ಟೇ ಮಹತ್ವಪೂರ್ಣ ಶ್ಲೋಕಗಳನ್ನು ಸಮರ್ಥರು ಈ ಜಗತ್ತಿಗೆ ನೀಡ್ಯಾರ. ಅಂತ ಒಂದು ಜಿಜ್ಞಾಸುಗಳು, ಸಾಧಕರು ಅವುಗಳ ಅವ್ರು ಹೇಳಿದಂಗ ನಾವು ನಡೆದೇವಂದ್ರೆ ನಿಶ್ಚಿತವಾಗಿಯೂ ನಮಗೆ ನಮ್ಮ ಸ್ವರೂಪದ ಸಾಕ್ಷಾತ್ಕಾರ ಅನ್ನುವಂಥದ್ದು ಆಗ್ತದ. ನಮ್ಮ ಸದ್ಗುರುಗಳು ಸಂತೋಷಗೊಳ್ತಾರ. ಈ ಎಲ್ಲಾ ವಿಚಾರಗಳನ್ನ ನಾವು ಅಂತರಂಗದೊಳಗ ಗಟ್ಟಿಯಾಗಿ ಹಿಡ್ಕೊಂಡು ಇವತ್ತಿನ ಈ 2 ಶ್ಲೋಕಗಳನ್ನ ನಾವು ನೀವುಗಳೆಲ್ಲ ಶ್ರವಣ ಮಾಡೋಣ. ಆ 2 ಶ್ಲೋಕಗಳು ಏನವಪ್ಪ ಅಂದ್ರ 63ನೇ ಶ್ಲೋಕ ಈಗ ನಾನು ನಿಮ್ ಮುಂದ ಅಂದು ಅದರ ಸಾಮಾನ್ಯ ಅರ್ಥವನ್ನ ನಾನು ನಿಮ್ಮ ಮುಂದ ಹೇಳ್ತೇನೆ. ಶ್ರೀರಾಮ್ घरी कामधेनो पुढे ताकमागे हरिबोध सांडो निवेवाद लागे करी सार चिंतामणी काच खंडे दया मागता देत आहे उदंडे. जय जय रघुवीर समर्थ. ಸಮರ್ಥರಂತಾರ, घरी कामधेनु पुढे ताक मागे हरिबोध सांडोनी वेवाद लागे करी सार चिंतामणी काच खंडे दया मागता देत आहे ಉದಂಡೆ. ಇದರ ಅರ್ಥ ಇಷ್ಟ ಆಗ್ತದ. ಸಾಮಾನ್ಯವಾಗಿ ಮನೆಯಲ್ಲಿ ಕಾಮಧೇನು ಇದ್ರೂ ಕೂಡ ಮಜ್ಜಿಗೆ ಬೇಡಲು
ನೆರೆಮನೆಗೆ ಹೋಗಿ ಮಜ್ಜಿಗೆ ಬೇಡದಂತೆ ಜನರು ತಮ್ಮಲ್ಲಿರುವ ಹರಿಬೋಧವನ್ನು ಅರ್ಥಾತ್ ಮಹಾತ್ಮರಲ್ಲಿರುವ ಹರಿಬೋಧವನ್ನು ಅರಿಯದೆ ಅವರ ಜೊತೆ ವಿವಾದದಲ್ಲೇ ಮಗ್ನರಾಗುವರು. ಕೈಯಲ್ಲಿ ಇರುವ ಚಿಂತಾಮಣಿಯನ್ನು ಕೊಟ್ಟು ಗಾಜಿನ ತುಂಡನ್ನು ಜಗಳವಾಡಿ ಪಡೆಯದಂತೆ ಆಗುವುದು ಅಂತ ಹೇಳಿ ಈ ಶ್ಲೋಕದ ಅರ್ಥ. ಇನ್ನು 64ನೇ ಶ್ಲೋಕದೊಳಗೆ ಏನ್ ಹೇಳ್ತಾರಂದ್ರ ಅವರು, ಅತಿ ಮೂಢತ್ಯಾ ದೃಢ ಬುದ್ಧಿಯ ಸೇನಾ ಅತಿ ಕಾಮತ್ಯಾ ರಾಮ ಚಿತ್ತೀವ ಸೇನಾ ಅತಿ ಲೋಭತ್ಯಾ ಕ್ಷೋಭ ಹೋಯಿಲ ಜಾಣ ಅತಿ ವಿಷಯಿ ಸರ್ವದಾ ದೈನ್ಯವಾಣ. ಜಯ ಜಯ ರಘುವೀರ ಸಮರ್ಥ. ಅತಿ ಮೂಢ ತ್ಯಾ ದೃಢ ಬುದ್ಧಿಯ ಸೇನಾ ಅತಿ ಕಾಮತ್ಯಾ ರಾಮ ಚಿತ್ತೀವ ಸೇನಾ ಅತಿ ಲೋಭತ್ಯಾ ಕ್ಷೋಭ ಹೋಯಿಲ ಜಾಣ ಅತಿ ವಿಷಯಿ ಸರ್ವದಾ ದೈನ್ಯವಾಣ. ಇದರ ಅರ್ಥ ಇಷ್ಟಾಗ್ತದ. ಅತಿ ಅಜ್ಞಾನಿಗೆ ಬುದ್ಧಿ ಸ್ಥಿರವಿರುವುದಿಲ್ಲ. ಏನು? ಅತಿ ಅಜ್ಞಾನಿ ಮನುಷ್ಯನಿಗೆ ಬುದ್ಧಿ ಸ್ಥಿರವಿರುವುದಿಲ್ಲ. ಅತ್ಯಂತ ಕಾಮಲಂಪಟನ ಅಂತಃಕರಣದಲ್ಲಿ ರಾಮನು ವಾಸಿಸುವುದಿಲ್ಲ. ಅತ್ಯಂತ ಕಾಮಲಂಪಟನ ಅಂತಃಕರಣದಲ್ಲಿ ರಾಮನು ವಾಸಿಸುವುದಿಲ್ಲ. ಹೆಚ್ಚುಯಾದವನಿಗೆ ಸ್ವಸ್ಥತೆ ಸಿಗುವುದಿಲ್ಲ. ಅತಿ ವಿಷಯಿ ಮನುಷ್ಯನಿಗೆ ಸದಾ ದೀನತೆ ತಪ್ಪುವುದಿಲ್ಲ. ಶ್ರೀರಾಮ್. ಈಗ ನಾವು ಇವುಗಳೆಲ್ಲ 63ನೇ ಶ್ಲೋಕದ ಪೂರ್ವಾರ್ಧವನ್ನು ನೋಡೋಣ. ಆ ಪೂರ್ವಾರ್ಧದೊಳಗೆ ಏನಂತಾರ ಸಮರ್ಥರು ಅಂದ್ರ, ಘರಿ ಕಾಮದೇನು ಪುಡೆತಾಕಮಾಗೆ ಹರಿಬೋಧ ಸಾಂಡೋನೆ ವೇವಾದಲಾಗೆ. ಅಂದ್ರ ಮನೆಯಲ್ಲಿ ಕಾಮದೇನು ಇದ್ರು ಸಹಿತ ಮಜ್ಜಿಗೆ ಬೇಡಲು ಹೊರಗೆ ಹೋಗಿ ಮಜ್ಜಿಗೆ ಬೇಡ್ಕೊಂಡು ಬಂದಂಗ ಆಗ್ತದ ಅಂತೇಳಿ ಒಂದ್ ಅರ್ಥ. ಇನ್ನ ಜನರು ಮಹಾತ್ಮರಲ್ಲಿರುವಂತ ಹರಿಬೋಧವನ್ನ, ಆ ತತ್ವಬೋಧವನ್ನ ಅರಿಯದೆ, ಬ್ರಹ್ಮಬೋಧವನ್ನ ಅರಿಯದೆ ಅವರೊಡನೆ ವಿತಂಡವಾದದಲ್ಲಿ ಮಗ್ನರಾದಂತೆ ಆಗ್ತದ ಅಂತೇಳಿ ಈ 2 ಲೈನದ ಬಗ್ಗೆ ಸಮರ್ಥರು ಹಿಂಗೆ ಹೇಳ್ತಾನ. ಅಂದ್ರ ಇಲ್ಲಿ ಶ್ರೀ ಸಮರ್ಥರು ಏನ್ ಹೇಳ್ಬೇಕಾಗಿದೆ ಅಂದ್ರೆ, ಅವರಿಗೆ ನೀವು ಯಾರಿಂದ ಅನುಗ್ರಹಿತರಾಗಿರ್ಲ ಆ ಸದ್ಗುರುಗಳು ಹೆಂಗಂದ್ರ ಕಾಮಧೇನು ಇದ್ದಂಗ ಅವ್ರಂತಾರವ್ರು. ಈಗ ಹಿಂದಿನ ಶ್ಲೋಕನಾಗ ಏನಂದ್ರ ಅವರು ಉಭಾಕಲ್ಪ ವೃಕ್ಷ ತಳಿ ದುಃಖವಾಹೇ ತಯಾ ಅಂತರಿ ಸರ್ವದ ತೇಚಿರಾಯೇ. ಸಮರ್ಥ ಏನ್ ಮಾಡ್ತಾರ, ಇನ್ ಸದ್ಗುರುವಿಗೆ ಹೋಲಿಕೆನ್ ಸರಿ ಅಲ್ಲದು. ಆಕ್ಚುಲಿ ದಾಸಬೋಧದೊಳಗ ಸದ್ಗುರುಗಳು ವರ್ಣ ಮಾಡುವ ಹೊತ್ನ್ಯಾಗ ಸದ್ಗುರುಗಳು ನೀವು ಕಲ್ಪವೃಕ್ಷಕ್ಕೆ ಹೋಲಿಸಿದ್ರಿ ಅಂದ್ರ ಕಲ್ಪನಾ ಮಾಡಿದ್ದು ಕೊಡ್ತದ. ಅದು ಕಲ್ಪವೃಕ್ಷ ನೀವು ಅಲ್ಲಿ ತಳಕ್ ಕುತ್ಕೊಂಡು ಕಲ್ಪನಾ ಮಾಡಿದ್ದು ಕೊಡ್ತದ. ಆದ್ರೆ ಸದ್ಗುರು ಹಂಗಲ್ಲ, ನಿಮ್ಮಲ್ಲಿ ಕಲ್ಪನಾ ಬರುಕಿಂತ ಮೊದಲು ನಿಮಗ ಅದನ್ನ ಕೊಡ್ತಾನ. ಇಷ್ಟು ಇದು ಅದ. ಅದಕ್ಕ ಹೋಲಿಕೆ ಆಗುದಿಲ್ಲ ಖರೆ. ಆದ್ರೂ ಇವಷ್ಟು ಅಗಾಧ ಒಂದ ವಸ್ತುಗಳು ಅದು ಇಲ್ಲಿ ಭೂಲೋಕನಾಗವನೋ ಇನ್ ಸ್ವರ್ಗಲೋಕನಾಗವನೋ ಮತ್ ಬೇರೆ. ಆದ್ರೆ ಒಟ್ಟಿನ ಮೇಲೆ ಕಲ್ಪವೃಕ್ಷ ಕಲ್ಪನೆ ಮಾಡಿದ್ದನ್ನು ಕೊಡ್ತದ. ಕಾಮಧೇನು ಕಾಮಿಸಿದ್ದನ್ನ ನೀ ಏನ್ ಬೇಡ್ತಿ ಅದನ್ನ ಕೊಡ್ತದ. ಚಿಂತಾಮಣಿ ನಿನ್ನ ಮನಸ್ಸಿನಾಗ ಏನ್ ಚಿಂತೆ ಅದಲ್ಲ ಅಥವಾ ಏನ್ ನೀ ಅದ್ರ ಬಗ್ಗೆ ಒಂದ್ ಚಿಂತನೆ ಮಾಡ್ತಿಲ್ಲ ಅದನ್ನ ಚಿಂತಾಮಣಿ ಕೊಡ್ತದ. ಈ 3 ಹೆಂಗವ ಅಂದ್ರ ಬೇಡಿದ್ದು ಕೊಡುವಂತಾವ್ ಅವ. ಒಟ್ಟಿನ ಮೇಲೆ ನಮ್ಮ ಮನಸ್ಸಿನಾಗ ಏನ್ ಬೇಕು ಅದನ್ನ ಬೇಡ್ತಿಲ್ಲ ಅದನ್ನ ಕೊಡುವಂತದ್ದದ. ನಾವೇನ್ ತಿಳ್ಕೊಬೇಕಿಲ್ಲಿ, ಸಮರ್ಥರು ಇದನ್ನೊಂದು ಉಪಮಾ ಕೊಟ್ಟಾರ ಅಷ್ಟೇ. ಆದ್ರ ನಮಗ ಅನುಗ್ರಹಿಸಿದಂತ ಸದ್ಗುರುಗಳ ಒಂದು ಸ್ಥಿತಿ ಹಂಗದ ಅಂದ್ರ ಅಗಾಧ ಸ್ಥಿತಿ ಅದಂತದು. ಮಾಗಣ್ಯಾಚೆ ಆಸ ಪಾಹೆ ಮುಖ ಕಡೆ ಚಿಂತಿಲ್ಯಾ ರೋ ಕಡೆ ಮನೋರಥ ಅಂತೇಳಿ ಏಕನಾಥ್ ಮಹಾರಾಜರಂತಾರ. ಸದ್ಗುರುನಾಥ್ ಹೆಂಗಂದ್ರ ತನ್ನ ಶಿಷ್ಯ ಏನಾದ್ರೂ ಬೇಡ್ತಾನನು ಅಂತೇಳಿ ಅಥವಾ ಬೇಡಿದ್ರೆ ಅವ್ನು ಕೊಡ್ಬೇಕು ಅನ್ನುವಂತ ಉತ್ಸಾಹದಿಂದ ಅವನು ಮೂತಿ ಕಡೆ ನೋಡ್ಕೋತ ನಿಂತಿರ್ತಾನಂತ. ಆದ್ರ ಭಕ್ತ ಯಾವಾಗಲೂ ಭಗವಂತಗೆ ಬೇಡುವುದಿಲ್ಲ. ಏನು ಅಕಸ್ಮಾತ್ ಅವ ಬೇಡ್ತಿದ್ದಂದ್ರ ಅವ ಭಕ್ತರ ಒಂದ ಪಣಕ್ಕ ಸ್ವಲ್ಪ ಕಮ್ಮಿ ಪಣ ಅವನಂತಲೇ ಬರ್ತದ. ಯಾಕಂದ್ರ ನಾವು ಸದ್ಗುರುಗಳಿಗೆ ಬೇಡ್ತೇವಂದ್ರೆ ಏನು, ನಾವು ಬೇಡುದು ಸದ್ಗುರುಗಳಿಗೆ ಗೊತ್ತಿಲ್ಲ ಅಂದಂಗ ಅದು.
ಈಗ ನಾವ್ ಏನ್ ಬೇಡ್ಬೇಕು, ನಾವ್ ಏನ್ ಬೇಡ್ತೇವು ಅನ್ನುವಂತದ್ದನ್ನು ವಿಚಾರ ಮಾಡಿದ್ರಂತೂ ನಾವು ಬೇಡೋದು ಕ್ಷುಲ್ಲಕನೇ ಬೇಡ್ತೇವೆ, ಅಶಾಶ್ವತವಾದದ್ದನ್ನೇ ಬೇಡ್ತೇವೆ, ವಿಷಯದ ವಿಚಾರಗಳನ್ನೇ ಬಿಡ್ತೇವೆ. ವಸ್ತು ವಿಷಯ ಇವೇನ್ ಕಣ್ಣಿಗೆ ಕಾಣಿಸುವಂತದ್ದೇನು ಒಂದ್ ಇದು ಅದಲ್ಲ ಪ್ರಪಂಚದೊಳಗ, ಅವನ್ನೇ ನಾವು ಬೇಡ್ತೇವೆ. ನೋಡ್ರಿ ನೀವು ಹೋಗಿ ಏನಪ್ಪಾ ಇವತ್ತು ಅಕಸ್ಮಾತ್ ಚಂದ್ರಕುಮಾರ್ ಸದ್ಗುರುಗಳು ಅಥವಾ ರಂಗರಾವ್ ಮಹಾರಾಜರು ನಮ್ ಮುಂದೆ ಬಂದ್ ನಿಂತು ಏನ್ ಬೇಡ್ತಿ ಬೇಡಪ್ಪ ಶಂಕರಣ್ಣ ಅಂತ ಅಂತ ತಿಳ್ಕೊರಿ. ನಾವ್ ಏನ್ ಬೇಡ್ಬೇಕು ಅನ್ನೋದ್ರೆ ಗೊತ್ತಬೇಕಲ್ಲ ನಮಗ. ಯಾರಂತಲ್ಲಿ ಏನ್ ಬೇಡ್ಬೇಕು ಅನ್ನೋದು ಇಷ್ಟರೇ ಪರಿಜ್ಞಾನ ಬೇಕಂತಾರ ಸಾಧಕನಂತಲ್ಲಿ. ಏನ್ರಿ ಆ ಬೇಡವನ ಒಂದು ಸ್ಥಿತಿ ಹೆಂಗದ ಇದ್ರ ಕಲ್ಪನಾ ಇಟ್ಕೊಂಡು ನಾವು ಬೇಡ್ತಿರ್ಬೇಕು. ಈಗ ಹೋಗಿ ಭಿಕ್ಷುಕನಂತಲ್ಲಿ 1 ಕೋಟಿ ರೂಪಾಯಿ ಅವನಪ್ಪ ಅಂತ ಕೇಳಿದ್ರೆ ಕೊಡ್ಲಿಕ್ಕೆ ಸಾಧ್ಯದ? ಇಲ್ಲ. ಅವ್ ಭಿಕ್ಷುಕನೇ ಇದ್ದಾನವ ಅಂದ್ರ ನಿನಗ ಅವ ಏನಿದ್ದಾನ ಅನ್ನೋಂಥದ್ದು ಗೊತ್ತಿರ್ಲಿಲ್ಲ ಅಂದ್ರ ನಿನಗ್ ಏನ್ ಕೇಳ್ಬೇಕು ಅನ್ನೋದು ಗೊತ್ತಾಗುದಿಲ್ಲ. ಆದ್ರೆ ನನ್ನ ಗುರುನಾಥ್ ಹೆಂಗಿದ್ದಾನಂದ್ರ ಅವ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಇದ್ದಾನವ. ಒಂದು ಬ್ರಹ್ಮಾಂಡ ಅಲ್ಲ, ಈಗ ನಾವಿರೋದು ಒಂದು ಬ್ರಹ್ಮಾಂಡದ ಬಗ್ಗೆ ಮಾತಾಡ್ತಾರ. ಅವ್ರಂತಾರ ಕೋಟಿ ಕೋಟಿ ಬ್ರಹ್ಮಾಂಡ, ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಅವ ಒಡೆಯನೇ ಇದ್ದಾನೆ. ಇವೆಲ್ಲಾ ಕೋಟಿ ಕೋಟಿ ಅನಂತ ಕೋಟಿ ಬ್ರಹ್ಮಾಂಡಗಳು ಇವನ ಸಂಕಲ್ಪ ಮಾತ್ರದಿಂದ ಎಲ್ಲಾ ನಡಿಲಿಕ್ಕತ್ತಾವ. ಇವನ ಆಧೀನದೊಳಗಿದ್ದ ಎಲ್ಲರೂ ಅವನ್ ನಡೆಸ್ಲಿಕ್ಕತ್ತಾರ. ಏನು ಅಂದಾಗ ಇವನಂತಲ್ಲಿ ಏನು ಬೇಡಬೇಕು ಅನ್ನುವಂಥದ್ದು ಬೇಕಲ್ಲ. ನಾವು ಬೇಡ್ತೇವೆ ಏನ್ರಿ ಲಗ್ನ ಆಗಲ್ದಾರ ಮಹಾರಾಜ್ರೆ ನಮ್ದು ಲಗ್ನೇ ಆಗಿಲ್ಲ, ಸ್ವಲ್ಪ ಯಾವ್ದ ಲಘು ಲಗ್ನ ಆಗಂಗ ನೋಡ್ರಿ, ಅಥವಾ ಚಲೋ ನೌಕರಿ ಆಗಾಗ ನೋಡ್ರಿ, ನಮ್ ಮಗಗ ರಿಸಲ್ಟ್ನಾಗ 1 ನಂಬರ್ ಬರಂಗ್ ಮಾಡ್ರಿ, ಅವ್ ಚಲೋ ನೌಕರಿ ಆಗ್ಲಿ, ಒಬ್ಬ ಚಲೋ ಸೊಸಿ ಬೇಕಾಗ್ಯಾಳ, ನನಗ್ ಪ್ಲಾಟ್ ತಗೋಬೇಕಾಗ್ಯದ, ನನಗ್ ಇನ್ನಷ್ಟು ರೊಕ್ಕ ಬೇಕಾಗ್ಯಾವ, ರೊಕ್ಕ ಬರಂಗ್. ಅಂದ್ರೆ ಇವೆಲ್ಲ ಏನ್ ಬೇಡುಣಿಕೆನೇ ಅಲ್ಲ ಅಂತೀವಿ. ಏನ್ ಬೇಡಬೇಕು ಅನ್ನುವಂಥದ್ದು ಏನ್ರಿ ಹೊತ್ತು ಹೊಂಟ್ರೆ ನಾವು ಗಂಡ ಹೆಂಡತಿ ಜಗಳಾಡ್ತೇವು, ಸ್ವಲ್ಪ ನಮ್ಮ ಮನೆಯವ್ರಿಗೆ ಸ್ವಲ್ಪ ಏನ್ರಿ ಬುದ್ಧಿ ಹೇಳ್ರಿ ಅಂದ್ರೆ ಏನ್ ಇದನ್ನ ಯಾವ ಸಂಸಾರವನ್ನು ಉಗುಳಿ ಬಂದಾರ ಆ ಸಂಸಾರದ ಉಪಾಧಿಗಳನ್ನೇ ನಾವು ಕೇಳಲಿಕ್ಕತ್ತೇವ ಅಂದ್ರ ಸಮರ್ಥರು ಏನ್ ಅನ್ನೋದಿಲ್ಲ. ಯಾಕಂದ್ರೆ ಅವ್ರು ಶಾಂತ ಸ್ವರೂಪರು ಇರ್ತಾರ. ಇವು ಸ್ವಲ್ಪ ಅಂತರಂಗದೊಳಗೆ ನಗತಾರ. ಯಾರಂತಲ್ಲಿ ಏನ್ ಕೇಳಬೇಕು ಅನ್ನುವಂಥದ್ದು ಈ ಮಂದಿ ಎಂದರೆ ಗೊತ್ತಾಗ್ತದ ಅಂತ. ಸಮರ್ಥರು ಭಕ್ತ ನಿರೂಪಣ ಅಂತೇಳಿ ದಾಸಬೋಧನ್ಯಾಗ ಒಂದ್ ನಿರೂಪಣ ಮಾಡ್ಯಾರ. ಏನು ಭಕ್ತ ನಿರೂಪಣ. ಆ ಭಕ್ತ ನಿರೂಪಣದೊಳಗ ಒಂದು ಓವಿ ಹಿಂಗ್ ಹೇಳ್ತಾರ ಅವರು, ಸದ್ಗುರುಸಿ ಕಾಯ ಪುಸಾವೆ, ಸದ್ಗುರುಸಿ ಕಾಯ ಪುಸಾವೆ ಹೇಹಿ ಕಳೇನಾ ಸ್ವಭಾವೆ, ಅನನ್ಯ ಭಾವೆ ಏಕ ಭಾವೆ ದೋನಿ ಗೋಷ್ಠಿ ಪುಸಾವ್ಯ. ನೀವ್ ಕೇಳುದಿದ್ರೆ ಬರೀ ಎರಡು ವಿಚಾರಗಳನ್ನ ಕೇಳ್ರಂತಾರ ಅವ್ರು ಗುರುಗಳಂತಲ್ಲಿ. ಅವ್ರಂತಾರ ಸದ್ಗುರುಸಿ ಕಾಯ ಪುಸಾವೆ, ಗುರುನಾಥಿಗೆ ಏನ್ ಕೇಳ್ಬೇಕು ಅನ್ನೋದು ಹೇಹಿ ಕಳೇನಾ ಸ್ವಭಾವೆ. ಈ ಜನರಿಗೆ ಹೆಂಗಾಗ್ಯದಂದ್ರೆ ಗುರುನಾಥನಂತಲ್ಲಿ ಏನ್ ಕೇಳ್ಬೇಕು ಅನ್ನೋದ ಇವ್ರಿಗೆ ತಿಳಿವಲ್ತಾಗ್ಯದ. ಅವ್ರಂತಾರ ಏನೂ ಕೇಳ್ಬೇಡ್ರಿ, ಅನನ್ಯ ಭಾವದಿಂದ ಒಂದೇ ಭಾವದಿಂದ ನಿಮ್ಮ ಸದ್ಗುರುಗಳಿಗೆ 2 ವಿಚಾರಗಳನ್ನು ಕೇಳ್ರಿ. ಅವು 2 ವಿಚಾರ ಯಾವುವು ಅಂತ ಹೇಳಿ ಅಂದ್ರ ದೇವಕೋಣ ಅಪಣ ಭಕ್ತ ಕೋಣ. ಏನು 2 ವಿಚಾರ. ದೇವರಂದ್ರ ಯಾರ್ರಿ? ನಾ ಏನ್ ಭಕ್ತ ಇದ್ದಲ್ಲ, ನಾ ಭಕ್ತ ಅಂದ್ರೆ ಯಾರು, ನಾನು ಯಾರು, ದೇವ್ರು ಯಾರು ಅಂದ್ರ ಜೀವಾತ್ಮ ಪರಮಾತ್ಮರ ಐಕ್ಯತೆಯ ಕುರಿತು ಈ ಮಾತು ಕೇಳಿದೇವಂದ್ರ ದೇವರ ಬಗ್ಗೆ ಸಮರ್ಥರು ಹೇಳಲಿಕ್ಕತ್ರ ಅಂದ್ರೆ ಯಾರ ದೇವರಪ್ಪ ಅನ್ನುವಂಥದ್ದನ್ನ ಅವ್ರು ವಿಸ್ತಾರ ಮಾಡಿದ್ರಂದ್ರ ನಾವು ತಿಳ್ಕೊಂಡಂತ ದೇವರುಗಳು ಅವ ಸದ್ಗುರುವಿನ ಈ ಸದ್ಗುರುವಿನ ಸ್ಥಿತಿಗೆ ಹೋಲಿಕೆ ಆಗುದಿಲ್ಲ ಅಂತಾರ ಅವ್ರು. ನಾವು ತಿಳ್ಕೊಂಡೆ ಭೂಮಿ ಮೇಲೆ ಅನಂತ ಕೋಟಿ ದೇವತೆಗಳಿದ್ದಾರ, 33 ಕೋಟಿ ದೇವತೆ ಇದ್ದಾರ, ಮನಿ ದೇವ್ರಂತಿದ್ದಾರ. ಅದ್ರಾಗೆ ಕೆಲವೊಬ್ರು ಹೆಣ್ಣು ದೇವರಿದ್ದಾರೆ, ಕೆಲವೊಬ್ರು ಗಂಡು ದೇವರಿದ್ದಾರೆ, ಕೆಲವೊಬ್ರು ಖಡಕ್ಕಿದ್ದಾರೆ, ಕೆಲವೊಬ್ರು ಮೆತ್ತಗಿದ್ದಾರೆ, ಕೆಲವೊಬ್ರಿಗೆ ಅಗದಿ ಏನಪ್ಪಾ ಅಂದ್ರ ಊಟದ ಮೇಲೆ ಪ್ರೇಮ ಇದ್ದಾರೆ, ಕೆಲವೊಬ್ರು ಏನಪ್ಪಾ ಅಂದ್ರ ವಡಾದ ಮೇಲೆ ಪ್ರೇಮ ಇದ್ದಾರ, ಕೆಲವೊಬ್ರು ಉಂಡಿ ಮೇಲೆ ಪ್ರೇಮ ಇದ್ದಾರ. ಹಿಂಗ ಎಷ್ಟು ಸಮರ್ಥರಂತಾರ ಸೃಷ್ಟಿ ಮದಿಲ ದೇವ ಆ ಸೃಷ್ಟಿಚ ಸ್ವಭಾವ ಅಂತ. ಇಲ್ಲೇ ಹುಟ್ಟಿದವ್ರು ಇವರೆಲ್ಲಾ ದೇವರುಗಳು. ನಾವು 33 ಕೋಟಿ ದೇವತೆಗಳನ್ನ ಏನ್ ಮಾಡ್ಯವಲ್ಲ,
ಈ ಸೃಷ್ಟಿ ಉತ್ಪತ್ತಿ ಆದ್ಮೇಲೆ ನಾವು ಇವನ್ನೆಲ್ಲ ಮಾಡಿಬಿಟ್ಟು ನಮ್ಮ ದೇವ್ರು ಹೆಚ್ಚಿನವ ನಮ್ಮ ದೇವ್ರು ಹೆಚ್ಚಿನವ ಅಂತೇಳಿ. ಆದ್ರೆ ಈ ದೇವ್ರ ಸ್ವಭಾವ ನಮಗತ್ತನೇ ಅವ ಅಂತ ಇಲ್ಲೇ ಹುಟ್ಟ್ಯಾವ ಅಂದ್ರೆ ಇಲ್ಲಿಗತ್ತೆ ಅವ. ಈಗ ಮೊದಲು ನಾವೇನ್ ಮಾಡ್ತೇವೆ, ದೇವರಿಗೆ ನೈವೇದ್ಯ ತೋರಿಸ್ಬೇಕಾದ್ರೆ ನಮಗೇನ್ ಬೇಕಂತ ತೋರಿಸ್ತೇವೆ. ತೋರಿಸಿದ ಕೂಡಲೇ ನಮ್ಮ ಮನಸ್ಸಿನಾಗೆ ಕಲ್ಪನಾ ಮಾಡ್ಕೋತೇವೆ, ನನ್ನ ಗುರುನಾಥಗೆ ನಮ್ಮ ದೇವರಿಗೆ ಇದು ಪ್ರಸನ್ನ ಅದ ಅಂತೇಳಿ ತಿರುಗಿ ಮುರುಗಿ ನಮಗ್ ಬೇಕಾದನ್ನ ಮಾಡಿ ಅವನ ಮುಂದೆ ಹಿಂಗ್ ಮಾಡಿ ಅದನ್ನ ನಾವು ತಿಂದು ಬಿಡ್ತೇವೆ. ಏನ್ ದೇವ್ರು ತಿಂತಾನನ್ರಿ? ಇಲ್ಲ, ತಿಂತಾನೆ. ಎಂತವ್ರಿಗೆ ತಿಂತಾನಂದ್ರೆ ನಾಮದೇವ್ ಮಹಾರಾಜರಂತವ್ರ ಒಂದು ಶ್ರದ್ಧಾಕ ಭಕ್ತಿಗೆ ತಿಂತಾನ. ನಮ್ಮಂತವ್ರಿಗೆ ಏನ್ ತಿಂತಾನ? ನಾವ್ ಅವ್ನು ತಿನ್ನಿಸ್ಬೇಕಂತ ಮಾಡುದಿಲ್ಲ. ಅಕಸ್ಮಾತ್ ಅವ್ನು ತಿನ್ಲಿಕ್ಕೆ ಶುರು ಮಾಡಿದಂದ್ರ ನಾವು ಅದನ್ನ ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ನಮ್ಮ ಭಕ್ತಿನೇ ಅಷ್ಟರ ಮಟ್ಟಿಗೆ ಅದ. ಅದಕ್ಕ ಸೃಷ್ಟಿ ಮದಿಲ ದೇವ ಆ ಸೃಷ್टीचा ಸ್ವಭಾವ ಯಾವೇಗಳೆ ಅಂತರ್ಭಾವ ಕೋಟೇಚಿ ನಾಯಿ ದಾಸಬೋದ. ಇದ್ರ ಅರ್ಥ ಮತ್ತೊಂದೇನು ಇಲ್ಲ. ಆ ಪ್ರಕೃತಿ ಮದಿಲ ದೇವ ಆ ಪ್ರಕೃತಿचा ಸ್ವಭಾವ ಇಲ್ಲಿ ಸ್ವಭಾವ ಹೊಂದ್ಯಾವ. ಅದಕ್ಕ ಈ ದೇವರು ಅಥವಾ ಗುರುನಾಥನ ಒಂದು ಸ್ಥಿತಿ ಹೆಂಗದ ಅಂದ್ರ ಸಕಲ ದೇವಾಂಚೆ ದೈವತ ಸದ್ಗುರುನಾಥ ಏಕಲಾ ಅಂತ ತುಕಾರಾಮ್ ಮಹಾರಾಜರು. ನಿನ್ನ ಗುರುನಾಥ, ನಿನಗ ಅನುಗ್ರಹಿಸಿದ ಗುರುನಾಥ ನಮಗತೆ ಇರಬಹುದು, ನಮಗತೆ ಅರಿವಿ ಹಾಕೋತಿರ್ಬಹುದು, ನಮಗತೆ ಮಾತಾಡ್ತಿರ್ಬಹುದು, ನಮ್ ಜೊತೆ ಅಗ್ರಿ ಸಲಿಗಿಲೆ ಇರ್ಬೋದು. ಆದ್ರೆ ಸಲಿಗಿಲೆ ಇದ್ದಾರ ಅಂತೇಳಿ ಅವ್ರನ್ನ ಸಾಮಾನ್ಯ ಅಂತ ತಿಳ್ಕೊಳಿಕ್ ಹೋಗ್ಬೇಡ. ಏನ್ ಯಾಕಂದ್ರೆ ಅವರು ಸಾಮಾನ್ಯರಲ್ಲ, ಅಸಾಮಾನ್ಯರು. ಅವರನ್ನು ವರ್ಣ ಮಾಡ್ಲಿಕ್ಕೆ ವೇದಶಾಸ್ತ್ರಗಳು ನೇತಿ 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 ಅಲ್ಲಿಕತ್ತವ. ಏನ್ರಿ ಅವ್ರಿಗೊಂದು ಪ್ರದಕ್ಷಿಣ ಹಾಕಲಿಕ್ಕೆ ದೇವತೆಗಳು ವಿಮಾನದಿಂದ ಇಳಿದು ಬರ್ಲಿಕ್ಕೆ ಗಡಬಡ ಮಾಡ್ಲಿಕ್ಕತ್ತಾರಂತ. ನೋಡ್ರಿ ನಮ್ ಗುರುನಾಥನ ಒಂದು ವೈಭವ ಹೆಂಗದ ಅಂದ್ರ ನಾವು ಒಂದು ಪ್ರದಕ್ಷಿಣ ಹಾಕ್ಬೇಕಾದ್ರೆ ಏನ್ ದೊಡ್ಡಗಾದ ಅಲ್ಲಿದು. ದೇವತೆಗಳು ವಿಮಾನದಿಂದ ಇಳಿಲಿಕ್ಕೆ ಗಡಬಡ ಮಾಡ್ಲಿಕ್ಕತ್ತಾರಂತೆ. ಹೆಂಗ ಮುಂಬೈದೊಳಗ ನೀವು ಎಲ್ಲ ನೋಡ್ರಿಲ್ಲ, ಲೋಕಲ್ ಟ್ರೈನ್ ಇಂದ ಇಳಿಯೋ ಹೊತ್ನ್ಯಾಗ ಗಡಬಡಿ ಹೆಂಗ್ ಮಾಡ್ತಾರ ಏರು ಹಂಗ. ಏನ್ರಿ ನಾನು 10 ವರ್ಷ ನೋಡಿದ್ನಲ್ಲಿ. ಅಂದ್ರೇನು ಗಡಬಡ್ ಮಾಡೋದೇನ ಸುಮ್ಮನೆ ನಿಂತರು ಸಹಿತ ತಾಯಿ ಇಳಿಸ್ಕೊಂಡ್ ಬಂದ್ ಬಿಡ್ತಾರ ಅವ್ರು. ಅಷ್ಟು ಮಂದಿ ಇರ್ತದ ಅದ್ರಾಗ. ಇರ್ಲಿ ಇವ್ರಂತ ನೋಡ್ರಿ, ಧನ್ಯ ಧನ್ಯ ಹೋ ಪ್ರದಕ್ಷಿಣಾ ಸದ್ಗುರು ರಾಯಾಚಿ ಜಾಲಿ ತ್ವರ ಸುರವರ ವಿಮಾನ ಉತ್ತರಾಯಾಚಿ. ಪದೋಪದಿ घडले ಅಪಾರ ಪುಣ್ಯಾಚಾರಾಸಿ, ಪದೋಪದಿ घडले ಅಪಾರ ಪುಣ್ಯಾಚಾರಾಸಿ, ಸಕಳೈ ತೀರ್ಥೆ घडले ಅಮ್ಮ ಆದಿ ಕರುಣಿಕಾಸಿ. ಧನ್ಯ ಧನ್ಯ ಹೋ ಧನ್ಯ ಧನ್ಯ ಹೋ ಪ್ರದಕ್ಷಿಣಾ ಸದ್ಗುರು ರಾಯಾಚಿ ಜಾಲಿ ತ್ವರ ಸುರವರ ವಿಮಾನ ಉತ್ತರಾಯಾಚಿ. ಆ ಸದ್ಗುರುನಾಥಗ ಪ್ರದಕ್ಷಿಣ ಪದೋಪದಿ, ಇದು ಪದೋಪದಿ ಮ್ಯಾಲಿಂದ ಮ್ಯಾಲ ನಮಗ್ ಸಿಗ್ಲಿಕ್ಕತ್ತು ಅಂದ್ರ ಅಪಾರ ಪುಣ್ಯ ನಮ್ಮಂತರ ಸಂಗ್ರಹ ಆಗ್ತದ. ಏನ್ರಿ ಅವ್ರಂತಾರ ಪದೋಪದಿ घडले ಅಪಾರ ಪುಣ್ಯಾಚಾರಾಸಿ, ಸಕಳ ಈ ತೀರ್ಥ घडले ಅಮ್ಮ ಆದಿ ಕರುಣಿಕಾಸಿ. ಭೂಮಿ ಮೇಲೆ ಇರುವಂತ ಎಲ್ಲಾ ತೀರ್ಥಗಳು ಅಷ್ಟ ಯಾಕ ಕಾಶಿ ಆದಿ ಅಂದ್ರ ಕಾಶಿ ಹಿಡ್ಕೊಂಡ ಕಾಶಿ ರಾಮೇಶ್ವರ ಏನೇನು ಅಗದಿ ಶ್ರೇಷ್ಠ ತೀರ್ಥಗಳು ಅಲ್ಲ. ಈಗ ಮೊನ್ನೆ ಇದ್ರಾಗ ಹೋಗಿದ್ರ ನೋಡ್ರಿ, ಇಂಥವೆಲ್ಲಾ ತೀರ್ಥಗಳು ಎಲ್ಲವ ಅಂದ್ರ ಸದ್ಗುರುಗಳ ಚರಣದಾಗವ. ಕೋಟಿ ಬ್ರಹ್ಮ ಹತ್ಯಾ ಹರಿತ ಕರಿತಾ ದಂಡವತ, ಕೋಟಿ ಬ್ರಹ್ಮ ಹತ್ಯಾ ಹರಿತ ಕರಿತಾ ದಂಡವತ, ಲೋಟಾಂಗಣ ಘಾಲಿತ ಮೋಕ್ಷ ಲೋಳೆ ಪಾಯತಾ. ಧನ್ಯ ಧನ್ಯ ಹೋ ಧನ್ಯ ಧನ್ಯ ಹೋ ಪ್ರದಕ್ಷಿಣಾ ಸದ್ಗುರು ರಾಯಾಚಿ ಜಾಲಿ ತ್ವರ ಸುರವರ ವಿಮಾನ ಉತ್ತರಾಯಾಚಿ. ಕೋಟಿ ಬ್ರಹ್ಮ ಹತ್ಯೆ ಮಾಡಿದ್ರು ಸಹಿತ, ಕೋಟಿ ಬ್ರಹ್ಮ ಹತ್ಯಾ ಹರಿತ ಅವನು ಇದು ಮಾಡ್ತದ. ಒಂದು ದಂಡವತ್ತ ನಮಸ್ಕಾರ ಸದ್ಗುರುವಿಗೆ ಹಾಕಿದ್ರ ಕೋಟಿ ಬ್ರಹ್ಮ ಹತ್ಯಾ ದೋಷನು ಸಹಿತ ಹೋಗ್ತದ. ಅಂದ್ರೆ ಹೆಂಗಿರ್ಬೇಕು ನೋಡ್ರಿ. ಗುರು ಭಜನಾಚ ಮಹಿಮಾ ನಕಳೆ ನಿಗಮ ಅಗಮಾಸಿ. ಗುರುನಾಥನ ಒಂದು ಭಕ್ತಿ ಮಾಡುದ್ರ ಮಹಿಮಾ ಆಗಮ ನಿಗಮಗಳಿಗೂ ಸಹಿತ ತಿಳಿಲಾರ್ದಂಗಾಗ್ಯದ. ಗುರು ಭಜನಾಚ ಮಹಿಮಾ ನಕಳೆ ನಿಗಮ ಅಗಮಾಸಿ, ಅನುಭವ ಜಾನತಿ ತೇ ಗುರುಪದಿಯ ಅಭಿಲಾಸಿ. ಧನ್ಯ ಧನ್ಯ ಹೋ ಧನ್ಯ ಧನ್ಯ ಹೋ
प्रदक्षिणा सद्गुरुरायाची झाली तर सुरवरा विमान उतरायाची प्रदक्षिणा करून देह भावे वाहिला श्रीरंगात्मज विठ्ठल पुढे उभा राहिला धन्य धन्य हो धन्य धन्य हो प्रदक्षिणा सद्गुरुरायाची झाली त्वर सुरवर ನೋಡ್ರಿ ಪ್ರದಕ್ಷಿಣ ಕರುಣಿ ದೇಹ ಭಾವೇ ವಾಹಿಲ ದೇಹ ಬುದ್ಧಿಯನ್ನು ಮೀರಿ ನೀನು ನಿನ್ನ ಸದ್ಗುರುಗೆ ಪ್ರದಕ್ಷಿಣ ಮಾಡಿದೆ ಅಂದ್ರ ಭಾವ ತುಂಬೆ ಶ್ರೀರಂಗಾತ್ಮಜ ವಿಠ್ಠಲ ಪುಡೆ ಉಭಾರಾಹಿಲ ಸ್ವತಃ ಆ ಪರಬ್ರಹ್ಮ ಸ್ವರೂಪ ಆ ಪರಮಾತ್ಮನೇ ನಿನ್ನ ಎದುರಿಗೆ ಬಂದ್ ನಿಂತ ನಿನಗ ಏನಪ್ಪಾ ಅಂದ್ರೆ ಸಂತ ಕೃಪಾ ಹಸ್ತದಿಂದ ನಿನಗ ಆಶೀರ್ವಾದ ಮಾಡ್ತಾನ ಹಿಂಗದ ಅದಕ್ಕ ಇಂಥ ಸದ್ಗುರುವಿಗೆ ನೀನು ಏನರೇ ಬೇಡಿದೆ ಅಂದ್ರೆ ಏನಾಗ್ತದೆ ಅಂದ್ರೆ ಮನ್ಯಾಗ ಕಾಮಧೇನು ಇದ್ರು ಸಹಿತ ಮದ್ಗಿ ಬೇಡ್ಲಿಕ್ಕೆ ಮನಿಗೆ ಹೋದಂಗ ಮಂದಿ ಮನಿಗೆ ಹೋದಂಗ ಆಗ್ತಂತ ಗರಿ ಕಾಮಧೇನು ಪುಡೆ ತಾಕಮಾಗೆ ನೋಡ್ರಿ ಅಂದ್ರೆ ಎಷ್ಟು ಅಜ್ಞಾನ ತುಂಬ್ಯದಂತ ಕಾಮಧೇನು ಇದ್ದ ಏನ್ ಇದಕ್ಕಿಂತ ಏನ್ ಬೇಡಿದ್ರೆ ಕೊಡ್ತದೆ ಕಾಮಧೇನು ಅಂದ್ರೆ ಒಂದು ಆಕಳ ಅಂತ ತಿಳ್ಕೊರಿ ನೀವು ಆಕಳೆ ಅಂತ ತಿಳ್ಕೊರಿ ಅದನ್ನೇನ್ ನಾವು ಕಾಮಧೇನು ನೋಡಿಲ್ಲ ಇದೇ ಆಕಳ ಅಂತ ತಿಳ್ಕೋ ಹೌದಲ್ರಿ ಅದು ಹಾಲು ಕೊಡ್ತದ ಹಾಲು ಕಾಸಿದ ಕೂಡಲೇ ಅದಕ್ಕೆ ಹೆಪ್ಪ ಹಾಕಿದ್ರ ಮೊಸರು ಆಗ್ತದ ಮೊಸರು ಕಡದ ಕೂಡಲೇ ಬೆಣ್ಣೆ ಆಗ್ತದ ಬೆಣ್ಣೆ ಕಾಸಿದ ಕೂಡಲೇ ತುಪ್ಪ ಆಗ್ತದ ಅದನ್ನ ಕಡದಾಗ ಏನ್ ಬೆಣ್ಣೆ ತೆಗಿಯೋ ಹೊತ್ನ್ಯಾಗ ಉಳ್ದದ್ದೇನು ತಿಳಿ ಅಂದು ನೀರ್ ಮಜ್ಜಿಗೆ ಇರ್ತದಲ್ಲ ಅದನ್ನ ಬೇಡಿದ್ರೆ ಏನ್ ಚಂದ ಆಗ್ತದೆ ಹೇಳಿ ನೋಡು ನೀ ಹಾಲರೇ ಬೇಡಬೇಕು ಬೇಡ ತುಪ್ಪ ಬೇಡಿದ್ರೆ ಆ ತುಪ್ಪ ಕೊಡ್ತದಲ್ಲ ಅದು ತುಪ್ಪ ಬೇಡೋದು ಬಿಟ್ಟು ನೀನು ಒಂದ್ ಗ್ಲಾಸ್ ಮಜ್ಜಿಗೆ ಕೊಟ್ರೆ ಸಾಕಂದ್ರೆ ಏನದು ಹಿಂಗಾಗ್ತದ ಅಂತಾರ ಸಮರ್ಥರು ಏನ್ ಬೇಕಾದ್ ಗರಿ ಕಾಮದೇನು ಪುಡೆ ತಾಕಮಾಗಿ ಹಂಗ ಸದ್ಗುರುನಾಥನ ಸಾನ್ನಿಧ್ಯದೊಳಗಿದ್ದ ಅವರಿಂದ ಏನಾದ್ರೂ ತತ್ವಬೋಧವನ್ನು ಕೇಳ್ಬೇಕಂತೇಳಿ ಗುರುನಾಥನಂತೆಲ್ಲ ನಾವು ಅಪೇಕ್ಷೆ ಮಾಡಿದೇವ ಅಂದ್ರ ತಮ್ಮ ಸ್ವರೂಪನೇ ತೋರಿಸುವಂತ ಬೋಧವನ್ನ ಸದ್ಗುರುಗಳು ಮಾಡ್ತಿರ್ತಾರೆ ಅದೆಲ್ಲ ಬಿಟ್ಟು ನಾವು ಸುಮ್ನೆ ಏನಪ್ಪಾ ಅಂದ್ರ ವಿವಾದ ಅಂದ್ರೆ ಇದ್ರ ಅರ್ಥ ಏನು ಅರ್ಥ ಇಲ್ಲದ ವಸ್ತು ವಿಷಯಗಳನ್ನು ಕೇಳುವುದೇ ವಿವಾದ ಅಥವಾ ಅವ್ರ ಜೋಡಿ ವಿತಂಡವಾದ ಮಾಡುದು ಅತಿ ಸ್ವಲ್ಪ ತಿಳಿತಂದ್ರೆ ವಿತಂಡ ಅಂದ್ರೆ ಗುರುನಾಥನ ಒಂದು ಯೋಗ್ಯತಾ ಗೊತ್ತಿರ್ಲಿಲ್ಲ ಅಂದ್ರ ಗುರುನಾಥನ ಜೋಡಿ ವಿತಂಡ ಮಾಡುವಂತ ಶಾಣ್ಯರು ಇಲ್ಲಂತ ಅನ್ನೋಂಗಿಲ್ರಿ ಏನ್ ಸುಮ್ನೆ ಒಂದ್ ಅಗದಿ ಏನ್ ದೊಡ್ಡ ಪ್ರಶ್ನೆ ಹಾಕೊಂಡು ಕೂಡುದು ಹಾಕಿದ ಕೂಡ ಮಹಾರಾಜರು ಅಂತಾರೆ ಇವ್ ಏನ್ ಮಾಡೋದು ತಗೊಂಡು ಈ ಪ್ರಶ್ನೆ ಹಾಕಿ ತಿಳ್ಕೊಂಡ್ರೆ ಏನ್ ಕಮಾಯಿ ಮಾಡೋದು ಅನ್ನೋದು ಗೊತ್ತಿರ್ತದ ಅವ್ರಿಗೆ ಆದ್ರೂ ಸಹಿತ ಹಾಕೋದು ಹೇಳ್ರಿ ಮಹಾರಾಜರ ಅಂತ ಅಥವಾ ಏನಾರೇ ಇಲ್ಲದ ಒಂದು ವಿಚಾರಗಳನ್ನ ಹಾಕೊಂಡು ಅವ್ರ ಜೋಡಿ ವಾದ ವಿವಾದ ಮಾಡೋದಕ್ಕಿಂತ ಅಥವಾ ಅವ್ರಂತಲ್ಲಿ ಈ ಒಂದು ಇಹದೊಳಗಿನ ಇರುವಂತ ಸೌಖ್ಯ ಸಂಪತ್ತ ದುಡ್ಡ ಆಸ್ತಿ ಹೆಂಡ್ರು ಮಕ್ಳು ಮೊಮ್ಮಕ್ಳು ಇವ್ಯಾವನ್ನೂ ಕೇಳಲಾರ್ದ ಕೇವಲ ಗುರುನಾಥ ನಿನ್ನ ಸ್ವರೂಪ ಸಾಕ್ಷಾತ್ಕಾರ ಮಾಡಿಸ್ಕೊಡು ನಿನ್ನ ಒಂದು ಸಾಕ್ಷಾತ್ಕಾರ ಆಗಲಿ ನಿನ್ನ ದರ್ಶನ ನನಗಾಗಬೇಕು ನೀನ್ ಯಾರು ಅನ್ನುವಂಥದ್ದನ್ನ ನನಗ ಅವಗತ ಮಾಡಿಕೊಡು ಅಷ್ಟೇ ಅಲ್ಲ ನಾನು ಯಾರು ಅನ್ನುವಂಥದ್ದನ್ನು ನೀನೇ ನನಗ ತಿಳಿಸ್ಕೊಡಪ್ಪ ಅಂತ ಕೇಳಿದ್ರ ಆರಾಮ್ಸಿರ್ಕೆ ಇದು ಮಾಡ್ತಾರ ಸಂತೋಷ ಆಗ್ತಾರ ಸದ್ಗುರುಗಳಂತಲ್ಲಿ ಶಿಷ್ಯ ಹೋಗಿ ಇಂಥ ಒಂದು ತತ್ವದ ವಿಚಾರಗಳನ್ನ ಅಗಮ್ಯ ವಿಚಾರಗಳನ್ನ ತನ್ನ ಸ್ವರೂಪದ ವಿಚಾರವನ್ನು ಕೇಳಿಕತ್ರ ಎಷ್ಟು ಸಂತೋಷ ಆಗ್ತಾರ ಅವ್ರು ನಾವ್ ಅದನ್ನ ಕೇಳಲಾರ್ದ ಏನದಕ್ಕೆ ಹೇಳ್ಬಿಡ್ತೀವಿ ಈಗ ನಮ್ಮಲ್ಲಿ ಏನಾಗ್ತಿತ್ತಂದ್ರ ನಮ್ಮ ಮಹಾರಾಜರು ರಂಗರಾವ್ ಮಹಾರಾಜರು ಶಿಷ್ಯರು ಬಹಳಷ್ಟು ಮಂದಿ ಆಗಿನ ಟೈಮ್ದಾಗ ಹೆಂಡ್ರನ್ನ ಬಡಿದು ಬಹಳ ಸ್ಪೆಷಲ್ ಇತ್ತು ಅವಾಗ ಏನ್ರಿ ಯಾರು ಶ್ರೇಷ್ಠ ಅಂದ್ರೆ ಹೆಂಡ್ರನ್ನ ಬಡದ ಅಂಕಿತದೊಳಗೆ ಇಟ್ಕೊಂಡವನೇ ಶ್ರೇಷ್ಠ ಅಂತ ಹಿಂಗಿತ್ತು ಅವಾಗ ಅದ ಏನ್ ಆಗಿನ ಒಂದು ಪರಿಸ್ಥಿತಿ ಒಳಗೆ ಅದಕ್ಕೆ ಅವ್ರು ಅವ್ರು ಸಿಕ್ಕಾಪಟ್ಟೆ ಒಡಗಟ್ಟಿಗೆ ತಗೊಂಡು ಬಡಿತಿದ್ರಿ ಏನ್ ಹೇಳ್ಬೇಕಂದ್ರ ಅವ್ ಪಾಪ ಏನ್ ಮಾಡೋದು ನಮ್ಮ ಮಹಾರಾಜ ಶಿಷ್ಯರೇ ಮತ್ತೆ ಶಿಷ್ಯರಿದ್ರು ಸಹಿತ ಬಡಿತಿದ್ರು ಅಂದ್ರೆ ಅದೊಂದು ಬಡಿದೊಂದು ಹವ್ಯಾಸ ಅದು ಏನು ನಾನು ಗಂಡಸಿದ್ದನಿ ಅಂತ ತೋರಿಸೋ ಸಂಬಂಧ ಬಡಿಯೋದು ಅವಾಗ ಪಾಪ ಇವ್ ಗೋಯಾಡ್ಕೋತ ಹೋಗಿ ಮಹಾರಾಜರ ಮುಂದೆ ಹೋಗೋರು ಯಾಕವ ಏನಾತು ಮತ್ತ ಅಂತಾನ ಅವ್ರವ್ರು ಯಾಕ ಗೊತ್ತಿತ್ತವ್ರಿ ನಮ್ ಶಿಷ್ಯರೆಲ್ಲ ಬರೀ ಹಂಡ್ರನ ಬಡಿಯವ್ರೇ ಇದ್ದಾರಂತೇಳಿ ಅದಕ್ಕೆ ಏನಾತವ ಇಲ್ರಿ ಹಿಂಗ್ ಹಿಂಗ್ ಬಡದ್ರಿ ಹಿಂಗ್ರಿ ಏನವ ಕೋಡಿ ಏನ್ ಮಾಡುದು ಏನ್ ಹೇಳಿದ್ರು ಕೇಳುದಿಲ್ಲ ಅವ್ರು ಇಷ್ಟೆಲ್ಲ ಸಮಾಧಾನ ಮಾಡಿ ಕಳಿಸ್ತಿದ್ರು
ಆದ್ರೆ ಒಮ್ಮೆ ಅಂತಿದ್ರು ಅವರು, ಏನ್ ಮಾಡುದು ನಮ್ಮ ಶಿಷ್ಯರೆಲ್ಲ ಬರೀ ಹಂಡ್ರ ಬಡಿ ಕಂಪ ಅಂತ. ಸದ್ಗುರುಗಳಿಂದ ಅನುಗ್ರಹಿತರಾದ್ರೂ ಸಹಿತ ಒಬ್ಬರ ಅಂತಃಕರಣಕ್ಕೆ ನೋವು ಮಾಡುವಂತ ಒಂದು ಕನಿಷ್ಠ ಕಾರ್ಯ ನಾವು ಮಾಡ್ತಿದ್ದೇವೆ ಅಂದ್ರೆ ಶಿಷ್ಯರಾಗ್ಲಿಕ್ಕೆ ಲೈಕ್ ಆಗ್ತೇವೆ ಹೇಳಿ. ಆದ್ರ ಇಂಥ ಅಜ್ಞಾನಿ ಶಿಷ್ಯಗಳು ಸಹಿತ ಸದ್ಗುರುಗಳು ಇರ್ತಾರ. ಅಂಥವ್ರನ್ನೂ ಮೊದಲು ಮಾಡ್ಕೊಂಡು ಏನ್ ಮಾಡ್ತಾರ ಅವರು, ಒಂದು ಸರಿಯಾದ ಒಂದು ಸಮಯದೊಳಗೆ ಸರಿಯಾದ ವಿಚಾರವನ್ನ ಅವ್ರಿಗೆ ತಿಳಿಸುಗೊತ್ತ ಅವ್ರ ಮನಸ್ಸು ಒಲಿಸಿ ಅವ್ರನ್ನ ಭಗವಂತನ ಒಂದು ಹಾದಿಗೆ ಹಚ್ಚುವಂತ ಕಾರ್ಯ ಮಾಡ್ತಾರ. ಅದಕ್ಕೆ ಸದ್ಗುರುನಾಥ ದೊಡ್ಡವ. ಅಂದ್ರ ಈ ಒಂದು ಶ್ಲೋಕದಾಗ 63ನೇ ಶ್ಲೋಕದಾಗ ಕಾಮಧೇನು ಮತ್ತು ಚಿಂತಾಮಣಿ ಇವೆರಡತ್ರ ಒಂದು ಉಪಮೆಯನ್ನ ಅವ್ರು ಕೊಟ್ಟಾರ. ಚಿಂತಾಮಣಿನೂ ಹಂಗೆ, ಚಿಂತಾಮಣಿ ಅಂತೇಳಿ ಒಂದು ಮಣಿ ಇರ್ತದ. ಅದು ಕಾಜಿನಗತಿ ಚಿಂತಾಮಣಿ ಅಂದ್ರೆ ಅದೊಂದು ವಜ್ರಗತಿ ಇರಬಹುದು. ಅದು ನಾವರಿ ಎಲ್ಲಿ ನೋಡೇವನ್ನ. ಅದು ಆ ಮಣಿ ಹೆಂಗಿರ್ತದ ಅಂದ್ರೆ ನೀನ್ ಮನಸ್ಸಿನಾಗ ಏನ್ ಹಿಂಗ್ ಸುಮ್ ಚಿಂತೆ ಮಾಡಿದ್ರು ಸಹಿತ ಅದು ಬಂದು ಬರ್ತಿರ್ತದ ಏನ್ರಿ. ಅದ್ರಾಗ ನೀವ್ ಮತ್ತೆ ಚಿಂತೆ ಮಾಡ್ಕೊತ ಅದನ್ನ ಇದೇನ್ ಕಾಜಿನ ಗತಿ ಅದ ಅಂತೇಳಿ ಅಂದ್ರೆ ನೀ ಕಾಜೆ ಬೇಕಾದಷ್ಟು ಕೊಡ್ತದ, ಬೇಕಾದಂಗ್ ಬೇಡಿದ್ರೆ ಅದಕ್ಕೆ ಏನ್ ಬೇಡಬೇಕು ಅಂದ್ರೆ ಇವೆರಡು ಶ್ಲೋಕದ ಒಂದು ಮತಿತಾರ್ಥ ಏನದ ಅಂದ್ರ, ಮಹಾತ್ಮರಿಗೆ ಸದ್ಗುರುಗಳಿಗೆ ಶಿಷ್ಯನಾದವ ಏನನ್ನ ಬೇಡಬೇಕು ಅನ್ನುವಂತ ವಿಚಾರ ಸಮರ್ಥರು ಈ ಇದ್ರಾಗ ಅವ್ರು ಎರಡು ಇದ್ರಾಗ ಹೇಳ್ತಾರ. ಅದಕ್ಕ ಬೇಡಬೇಕಾದ್ರೆ ಏನ್ ಬೇಡಬೇಕು ಅನ್ನುವಂತ ವಿಚಾರವನ್ನ ಸಮರ್ಥ ರಾಮದಾಸ್ ಮಹಾರಾಜರು ತಮ್ಮ ಕರುಣಾಷ್ಟಕದೊಳಗ, ಸಮರ್ಥರು ರಚಿಸಿದಂತ ಕರುಣಾಷ್ಟಕದೊಳಗ ಸದ್ಗುರುಗಳಿಗೆ ಏನ್ ಬೇಡಬೇಕು ಅನ್ನುವಂತ ವಿಚಾರಗಳನ್ನು ಓವಿಗಳನ್ನು ಹೇಳ್ಯಾರ. ಅದು ಸೋಮವಾರ ದಿವಸದ ಒಂದು ಕರುಣಾಷ್ಟಕದ. ಅಂದ್ರೆ ಸೋಮವಾರ ದಿವಸ ಯಾಕೆ ಇಟ್ಟಾರ ಅಂದ್ರೆ ವಾರದ ಮೊದಲೇ ದಿವಸ ನೀವು ಈ ಚಂದಗೆ ಮೊದಲು ನಿಮ್ ಸದ್ಗುರುಗಳಿಗೆ ಬೇಡ್ಕೋರಿ ಅಂತ. ಏನ್ ಬೇಡ್ಕೋರಿ ಅನ್ನುವಂಥದ್ದು ಹೇಳ್ತಾರ ಅವರು. ಶ್ರೀರಾಮ್ ಉದಾಸೀನ ಹೇ ವೃತ್ತಿ ಜೀವಿ ಧರಾವಿ, ಅತಿಯಾದರೆ ಸರ್ವ ಸೇವಾ ಕರಾವಿ, ಸದಾ ಪ್ರೀತಿ ಲಾಗೋ ತುಜೆ ಗುಣ ಗಾತಾ, ರಘುನಾಯಕ ಮಾಗಣೆ ಹೇ ಚಿಯಾತ. ರಘುನಾಯಕ ಅಂದ್ರ ಸಮರ್ಥ ಗುರುಗಳು. ಗುರುನಾಥ ನನಗೆ ಇದನ್ನು ಕೊಡಿಯೇನು, ಉದಾಸೀನ ವೃತ್ತಿ, ನನ್ನ ಮನಸ್ಸಿನ ವೃತ್ತಿ ಹಂಗಾಗಬೇಕು, ಉದಾಸ ಆಗಿರ್ಬೇಕು. ನಾನು ಯಾವುದಕ್ಕೂ ಇಹದ ವಿಚಾರದೊಳಗ ನನಗ ಬರೇ ಏನು ಇಹದ ವಿಷಯಗಳೇ ಬೇಕನ್ನುವಂತದ್ದಿಲ್ಲ. ಅವು ಬರ್ಲಿ ಅಥವಾ ಬಿಡ್ಲಿ, ನನ್ನ ಮನಸ್ಸು ಉದಾಸ ಇರ್ಬೇಕು. ಉದಾಸ ಅಂದ್ರೆ ಏನು ಕೆಟ್ಟ ಮತಿ ಮಾಡ್ಕೊಂಡು ಕೂಡುದಲ್ಲ. ಉದಾಸ ಅಂದ್ರೆ ಏನು, ಇವು ಅಶಾಶ್ವತವ ಅಂತೇಳಿ ಪೂರ್ಣ ಮನಸ್ಸಿಗೆ ಖಾತ್ರಿ ಮಾಡ್ಕೊಂಡ ಅವತ್ರ ಬಗ್ಗೆ ಅಲಕ್ಷ್ಯ ಮಾಡುದು. ಇವತ್ತೊಂದಿಷ್ಟು ರೊಕ್ಕ ಒಂದ್ ಲಾಟ್ರಿ ಹತ್ತ ತಿಳ್ಕೊರಿ ನೀವು. ಅಕಸ್ಮಾತ್ ನಿಮಗ ಲಾಟ್ರಿ ಹತ್ತಿದ ಕೂಡ ಭಯಂಕರ ಹಿಗ್ಗಿದ್ರಿ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ತದ ಏನ್ರಿ, ಹೌದಲ್ರಿ? ಅದು ಈ ಬಂದದ ಅಂದ್ರೆ ಏನ್ ಲಕ್ಷ್ಮಿ ಆಕಿ ಯಾರ ಕೈಯಾಗರೆ ಇನ್ನೂ ತನಕ ಕಾಯಂ ನಿಂತದ್ ಎಲ್ರಿ ಕೇಳಿದೇನ್ರಿ ನೀವು? ಇಲ್ಲ. ಬರ್ತಾಳ ಹೋಗ್ತಿರ್ತಾಳ, ಬಂದ್ರ ಬಂತ್ ಅನ್ನೋದು, ಹೋದ್ರ ಹೋತ್ ಅನ್ನೋದು. ಅಕಸ್ಮಾತ್ ಹೋತು ಅಂತಂದ್ರೆ ಅದು ನಾವು ಹಿಂದಿನ ಜನ್ಮದಾಗ ಯಾರಿಗೋ ಕೊಡದಿತ್ತು, ಹೋಗ್ಯದಳ ಅಂತ ತಿಳ್ಕೊಂಡ ನಿವಾಂತ ಇರ್ಬೇಕು. ಏನ್ ನಿವಾಂತ? ಉಗಾರಾಹೇ ನಿವಾಂತ ಶಿಣ ಶಿವಾಯ. ಜ್ಞಾನೇಶ್ವರ ಮೌಲ್ಯ ಅಂತಾರ, ಕೈಸೇನಿ ದೈವತ ಪ್ರಸನ್ನ ತ್ವರಿತ ಉಗಾರಾಹೇ ನಿವಾಂತ ಶಿಣ ಶಿವಾಯ. ಅದಕ್ಕ ಉದಾಸೀನ ಈ ವೃತ್ತಿ ಜೀವಿ ಧರಾವಿ. ಇದು ಈ ಒಂದು ಬೇಡಿಕೆ ನಿಮ್ಮಂತೆಲ್ಲದ ಗುರುನಾಥ ನನಗ. ಆಮೇಲೆ ಅತಿಯಾದರೆ ಸರ್ವ ಸೇವಾ ಕರಾವಿ. ನಿಮ್ಮ ಸೇವಾ ಹೆಂಗ್ ಮಾಡ್ಬೇಕಾದ್ರೆ ಸುಮ್ಮ ಎಲ್ಲರ ಗತೆ ಮಾಡುದಲ್ಲ, ಅತಿ ಪ್ರೇಮದಿಂದ ಆದರದಿಂದ ನಾನು ನಿಮ್ ಸೇವಾ ಮಾಡುವಂತಹದ್ದು ಒಂದು ನನಗೆ ಇದು ಕೊಟ್ಬಿಟ್ರಿ ಅಂತದ್ದು. ಆಮೇಲೆ ಸದಾ ಪ್ರೀತಿಲಾಗೋ ತುಜೆ ಗುಣಗಾತ. ಯಾವಾಗಲೂ ಗುರುನಾಥ ನಿನ್ನ ಗುಣಗಾನವನ್ನ ಮಾಡುವಂತಹದ್ದು ಅದ್ರೊಳಗಿನ ಒಂದು ಪ್ರೀತಿ ಕೊಡ್ರಿ. ಪ್ರೀತಿಯಲ್ಲಿ ನಿನ್ನ ಗುಣಗಾನ ಎಲ್ಲಿದ್ದಲ್ಲಿ ನಾನು ನಿನ್ನ ಗುಣಗಾನ ಮಾಡ್ಕೋತಿರ್ಬೇಕು. ನೀ ಮಾಡಿದ ಉಪಕಾರವನ್ನು ಸ್ಮರಿಸ್ಕೋತ ಇರಬೇಕು. ನಿನ್ನ ಮಹತ್ಯವನ್ನು ನಾ ಜಗತ್ತಿಗೆ ಕೊಂಡಾಡಬೇಕು. ಇಂಥ ಒಂದು ಬೇಡಿಕೆಯನ್ನು ಸದ್ಗುರುಗಳಂತಲ್ಲಿ ಬೇಡ್ರಿ ಅಂತ ಏನು. ಆದ್ರೆ ಇನ್ನು ಎರಡನೇದಂತಾರವ್ರು, ತುಜೆ ರೂಪಡಿ ಲೋಚನಿ ಮ್ಯಾಪಹಾವೆ, ತುಜೆ ಗುಣ ಗಾತಾ ಮನಾಸಿ ರಹಾವೆ, ಉಠೋ ಆವಡಿ ಭಕ್ತಿ ಪಂಥೆ ಜಿಜಾತಾ,
रघुनायका मागणे हेची आता तुझे रूपडे ಲೋಚನಿ ಪಹಾವೆ ನಿನ್ನ ದರ್ಶನ ನಿನ್ನ ಸಗುಣ ರೂಪವನ್ನ ಯಾವಾಗ ನಾನು ಕಂಡೇನು ಅಂತ ಸದಾ ಅದರ ಒಂದು ಹಂಬಲ ನನ್ನಂತಲೇ ಬರುವಂಗ್ ಮಾಡು ನಿನಗ ಆ ರೂಪವನ್ನು ನನಗೆ ತೋರಿಸು ಉಠೋ ತುಜೆ ಗುಣಗಾತ ಮನಾಸಿರಹಾವೆ ನಿನ್ನ ಗುಣಗಾನ ಮಾಡಿದ್ದೆಲ್ಲ ನನ್ನ ಮನಸ್ಸಿನಾಗ ಉಳಿಬೇಕು ಯಾವಾಗಲೂ ಆಮೇಲೆ ಉಠೋ ಆವಡಿ ಭಕ್ತಿ ಪಂತೇಚಿ ಅವಡದಿಂದ ಭಕ್ತಿ ಮಾಡುವಂಗ ನನಗೊಂದು ಬುದ್ಧಿ ಕೊಡಪ್ಪ ನಾವೆಲ್ಲ ಹೆಂಗ್ ಮಾಡ್ತೇವ ಸೌಡಿಚ ಭಕ್ತಿ ಮಾಡ್ತೇವ ನಾವ್ ಮಾಡೋ ಹೆಂಗ ಸೌಡಿದ್ದಾಗ ಮಾಡ್ತೇವ ಅವ್ರ ಅಂತಾರ ಗುರುನಾಥ ಕೇಳ್ಕೋಬೇಕು ಆವಡದಿಂದ ಮಾಡ್ಬೇಕು ನಾನು ಯಾವಾಗ ಎಲ್ಲಿ ಸಪ್ತಾಹ ನಡೆದಾವ ಎಲ್ಲಿ ಸತ್ಸಂಗ ನಡೆದಾವ ಎಲ್ಲಿ ಮಹಾತ್ಮರು ಬಂದಾರ ಎಲ್ಲಿ ಮಹಾತ್ಮರ ತತ್ವ ಬೋಧ ನಡೆದದ ಎಲ್ಲಿ ಸದ್ಗುರುನಾಥ ಬಂದ ಅಲ್ಲಿ ನಿನ್ನ ಎಲ್ಲಾ ಪ್ರಾಪಂಚಿಕ ವಿಚಾರಗಳನ್ನು ಬಿಟ್ಟು ಅಲ್ಲಿ ಹೋಗಿ ನೀನು ಇರುವಂತದ್ದೇನೋ ಒಂದು ಮನಸ್ಥಿತಿ ಅದಲ್ಲ ಅದನ್ನ ನನಗ್ ಕೊಡು ಅಂತ ಎಂತ ಬೇಡಿಕೆಗಳು ನೋಡ್ರಿ ಇವೆಲ್ಲ ಮನಿ ವಾಸನಾ ಭಕ್ತಿ ತೂಜಿ ಕರಾವಿ ಕೃಪಾಳುಪಣೆ ರಾಘವೇ ಪೂರವಾವೆ ವಸಾವೆ ಮದೀಯಾಂತರಿ ನಾಮ ಘೇತ ರಘುನಾಯಕ ಮಾಗಣೆ ಹೇಚಿಯಾತ ಮನಿ ಮನದೊಳಗ ವಾಸನಾ ಭಕ್ತಿ ಮನದೊಳಗ ಈ ಒಂದು ಸದ್ವಾಸನ ಅಂತ ನಿರ್ಮಾಣ ಮಾಡು ನಿನ್ನ ಭಕ್ತಿ ಯಾವಾಗಲೂ ನಿನ್ನ ಭಕ್ತಿ ಮಾಡುವಂತದ್ದು ಇದೊಂದು ಸದ್ವಾಸನ ಅಂತಾರ ವಾಸನ ಅಂದ್ರೆ ಪ್ರಾಪಂಚಿಕ ವಾಸನ ಬೇರೆ ಸತ್ವಾಸನ ಅಂದ್ರೆ ಭಗವಂತನ ಒಂದು ದರ್ಶನದ ಇಚ್ಛಾ ಏನದಲ್ಲ ಇದು ಸದ್ವಾಸನ ಭಕ್ತಿ ಮಾಡುವಂತ ಒಂದು ಯಾವಾಗ್ಲೂ ನಿನ್ನ ಭಕ್ತಿಯೊಳಗಿರುವಂತದ್ದೇನು ಒಂದು ಇಚ್ಛಾ ಇದಲ್ಲ ಇದು ಸದ್ವಾಸನ ಅವ್ರಂತಾರ ಮನಿ ವಾಸನ ಭಕ್ತಿ ತೂಜಿ ಕರಾವಿ ಕೃಪಾಳುಪಣೆ ರಾಘವೇ ನೀ ಕೃಪಾ ಮಾಡಿ ನನಗ ಗುರುನಾಥ ಇದನ್ನ ಪೂರ್ತಿ ಮಾಡಿಕೊಡು ವಸಾವೆ ಮದಿಯ ಅಂತರಿ ನಾಮಗೇತ ಯಾವಾಗ್ಲೂ ನಿನ್ನ ನಾಮಸ್ಮರಣೆ ಮಾಡುವಂತಹದ್ದು ನನ್ನ ಮನಸ್ಸಿನಾಗ ಅಂತ ಒಂದು ಪ್ರೇರಣಾ ಅಂತ ಒಂದು ಉತ್ಸಾಹ ಬರುವಂಗ್ ಮಾಡು ಇವನ್ನೆಲ್ಲ ಕೇಳೋದು ಬಿಟ್ಟು ನಾವ್ ಏನಾರ ಕೇಳಿದೆವು ಅಂದ್ರ ಅದು ಶಿಷ್ಯತ್ವಕ್ಕೆ ಒಂದು ಅವಮಾನ ಅಂತಾರ ಏನ್ರಿ ಮುಂದ ಇದಂತೂ ನಿಮಗೆಲ್ಲರಿಗೂ ಗೊತ್ತಿರ್ಬೇಕು ಸದಾ ಸರ್ವದಾ ಯೋಗ ತುಜಾ ಗಡಾವ तुझे कारणी देह माझा पडावा नुपेक्षू नको मज गुणवंता अनंता ರಘುನಾಯಕ ಮಾಗಣೆ ಹೇಚಿಯಾತ ಮಹಾರಾಷ್ಟ್ರದಾಗ ಹೋಗಿದ್ದು ಬಂದವ್ರಿಗೆ ಎಲ್ಲರಿಗೂ ಇದು ಶಾಲ್ಯಾಗ ಮೊದ್ಲೇ ವರ್ಷದಿಂದ ಹುಡುಗರಿಗೆ ಇದನ್ನ ಅಲ್ಲಿಕ್ಕೆ ಕಲಿಸ್ತಾರ ಅವ್ರು ಏನ್ ನೋಡ್ರಿ ಇದ್ರ ಅರ್ಥ ಏನು ಸದಾ ಸರ್ವದಾ ಯೋಗ ತೂಜಾಗಡವ ಯಾವಾಗಲೂ ನಿನ್ನ ದರ್ಶನ ನನಗೆ ಆಗುವಂತ ಒಂದು ಅಂತ ಒಂದು ಇದು ಬೇಡಿಕೆ ಇಟ್ಕೊಂಡಾರ ಆಮೇಲೆ ತುಜೆ ಕಾರಣ ಮಾಜಾ ಪಡವ ನಿನ್ನ ಸೇವಾದೊಳಗೆ ನನ್ನ ಶರೀರ ಬಿದ್ದು ಹೋದ್ರು ಚಿಂತಿಲ್ಲ ನಿನ್ನ ಸೇವಾದಾಗ ಕಾಲ ಕಳೆಯುವಂತದ್ದು ಒಂದು ಇದು ಕೊಡ್ ನನಗ ಅಂತ ಕೇಳ್ತಾರ ಏನ್ರಿ ಆಮೇಲೆ ನುಪೇಕ್ಷುನಕ್ಕೂ ಮಜ ಗುಣವಂತ ನನ್ನ ನೀನು ಕಡೆಗಣಿಸಿ ಬೇಡಪ್ಪ ಗುರುನಾಥ ಅಂತ ಕೇಳ್ತಾನ ಇಂಥ ಒಂದು ಗುಣ ಇದು ಕೇಳ್ಬೇಕಂತಾರ ಅವ್ರು ಮತ್ತ ಅವ್ರ ಅಂತಾರ ಅವ್ರಿಗೆ ಮತ್ತೆ ಬಂಧನ ಹಾಕ್ತಾರ ಸಮರ್ಥ ಪುಡೆ ಕಾಯ ಮಾಗೋ ಕಳೇನ ದುರಾಶಾ ಮನಿ ಬೈಸಲಿ ಹೇಡಳೇನ ಪುಡೆ ಸಂಶಯೋ ನೀರಸಿ ಸರ್ವಚಿಂತ ರಘುನಾಯಕ ಮಾಗಣೆ ಗುರುನಾಥ್ನಂತಲ್ಲಿ ನಿನ್ನಂತಲ್ಲಿ ಏನ್ ಕೇಳ್ಬೇಕು ಅನ್ನೋದು ನನಗ್ ಏನು ಗೊತ್ತಾಗಲ್ತ ಕರೆ ಸುಮ್ನೆ ಏನೋ ಕೆಟ್ಟ ವಾಸನೆಗಳು ಅನ್ನತ್ತಲೇವ ಅದನ್ನ ನನಗ್ ಕೊಡ್ಲಿಲ್ಲ ಅಂದ್ರೆ ಏನಾಗ್ತದ ನೀನ್ ನನಗೆ ಕೇಳಿದ್ದು ಕೊಡ್ಲಿಲ್ಲ ಅಂದ್ರೆ ಏನಾಗ್ತದಂದ್ರ ಬೃದಾಕಾರಣೆ ದೀನ ಹಾತಿದರಾವೆ ನಿನ್ನ ಬಿರುದೇನದ ಬೇಡಿದ ಭಕ್ತರಿಗೆ ಕೊಡುವಂತ ನಿನ್ನ ಬಿರುದಾವಳಿ ಅದ ಆ ಬಿರುದಾವಳಿ ಸಂಬಂಧ ಇವನ್ನೆಲ್ಲ ನನಗ್ ಕೊಡಂತ ಅದು ಉಳಿಸುವ ಸಂಬಂಧರೇ ನಿನ್ನ ಪೋಸ್ಟ್ ಉಳಿಸುವ ಸಂಬಂಧರೇ ನೀನು ನನಗ್ ಕೊಡು ಮಣೇದಾಸ ಭಕ್ತಾಶ್ರಯ ಉದ್ಧಾರಾವೆ ನನ್ನನ್ನು ಉದ್ಧಾರ ಮಾಡಪ್ಪ ಸುಟೇ ಬೀದ ಅಮ್ಮಾಸಿ ಸೋಡು ನಿಜಾತ ನನಗ ಈ ಒಂದು ಭವಸಾಗರದಿಂದ ಪಾರ್ ಮಾಡುವಂತ ಒಂದು ಇದು ಕರುಣಾ ಮಾಡುವಂತೆ ಈ ರೀತಿ ಬೇಡ್ಕೋಬೇಕು ಅನ್ನುವಂಥದ್ದು ಸಮರ್ಥರ ಒಂದ ನಮಗ್ ಉಪದೇಶ ನಾವು ನೀವುಗಳೆಲ್ಲ ಬೇಡ್ಕೋಬೇಕಾದ್ರೂ ಏನ್ ಬೇಡ್ಕೋಬೇಕು ನಿತ್ಯ ಅಂದ್ರೆ ಇದನ್ನ ಬೇಡ್ಕೋಬೇಕು ನಿನ್ನ ನಾಮಸ್ಮರಣೆಯೊಳಗೆ ನಾ ಯಾವಾಗಲೂ ಇರಬೇಕು ನಿನ್ನ ನಾಮಸ್ಮರಣೆಯೊಳಗೆ ನಿನ್ನ ಸ್ವರೂಪ ನನಗೆ ಸಾಕ್ಷಾತ್ಕಾರ ಆಗ್ಬೇಕು ನನ್ನ ಸ್ವರೂಪ ಏನೋ ನನಗೆ ಗೊತ್ತಾಗಿ ಈ ಭವಸಾಗರದಿಂದ ದಾಟುವಂತಹ ಅಂತ ಒಂದು ಪರಮ ಕೃಪೆಯನ್ನು ನನಗೆ ನೀವು ಮಾಡಬೇಕು ಅಂತ ಸದ್ಗುರುಗಳಿಗೆ ನಾವು ಕೇಳ್ಕೋಬೇಕು ಇನ್ನ
ಆ ಶ್ಲೋಕದ ಉತ್ತರಾರ್ಧದೊಳಗ ಕರಿ ಸಾರ ಚಿಂತಾಮಣಿ ಕಾಚ ಕಂಡೆ ತಯಾಮಾಗತ ದೇತ ಆಹೇ ಉದಂಡೆ. ಹಾಗಾಗಿ ಇದ್ರ ಬಗ್ಗೆ ಅಂತ ನಾವು ಇದು ಮಾಡಿದೀವಿ. ಎರಡು ತರದ್ದು ಒಂದೇ ಇದು ಅದ. ಅಂದ್ರ ಒಟ್ಟ ಬೇಡು ವಿಚಾರವನ್ನ ಈ 63ನೇ ಶ್ಲೋಕದೊಳಗ ಇವು ಎರಡು ಉಪಮೇನ 63 ಯಾಕ 62ರಾಗೂ ಅಂದಾರು ಉಭಾ ಕಲ್ಪ ವೃಕ್ಷ ತಳಿ ದುಃಖವಾಹೆ. ಇದೇನ್ ಹಿಂದಿನ ಶ್ಲೋಕನಾಗೂ ಶಿಷ್ಯ ಸಾಧಕ್ಕಿದ್ದಾವ ಗುರುವಿನಂತಲ್ಲಿ ಏನು ಬೇಡ್ಕೋಬೇಕು ಅನ್ನುವಂತ ಒಂದು ಪರಿಜ್ಞಾನವನ್ನ ಕಲಿಸಿಕೊಟ್ಟಂತ ಇವು 2-3 ಶ್ಲೋಕಗಳು. ಇನ್ನ 64ನೇ ಶ್ಲೋಕದೊಳಗೆ ಏನಂತಾರಂದ್ರ ಅವರು ಅತಿ ಮೂಢತ್ಯಾ ದೃಢ ಬುದ್ಧಿ ಅಸೇನಾ ಅತಿ ಕಾಮತ್ಯ ರಾಮ ಚಿತ್ತಿ ವಸೇನಾ ಅತಿ ಲೋಭತ್ಯಾ ಕ್ಷೋಭ ಹೋಯಿಲ ಜಾಣ ಅತಿ ವಿಷಯಿ ಸರ್ವದಾ ದೈನ್ಯವಾಣ. ಇದೇನು ಅತಿ ಅಜ್ಞಾನಿಗೆ ಬುದ್ಧಿ ಸ್ಥಿರ ಇರುವುದಿಲ್ಲ. ಆಮೇಲೆ ಅತ್ಯಂತ ಕಾಮಲಂಪಟನ ಅಂತಃಕರಣದಲ್ಲಿ ರಾಮನು ವಾಸಿಸುವುದಿಲ್ಲ. ಹೆಚ್ಚು ಲೋಭಿಯಾದವನಿಗೆ ಸ್ವಸ್ಥತೆ ಸಿಗುವುದಿಲ್ಲ. ಅತಿ ವಿಷಯಗಳಿಂದ ಸದಾ ದೀನಾವಸ್ಥೆ ತಪ್ಪುವುದಿಲ್ಲ ಅಂತೇಳಿ ಇದು. ಇದನ್ನ ಯಾಕೆ ಅವರು ಬರೆದ್ರಿಲ್ಲಿ ಅಂತೇಳಿ ನಿಮಗೆ ಅನಿಸ್ಬೋದು. ಏನು ಈ ಶ್ಲೋಕ ಯಾಕೆ ಬರೆದ್ರು ಅಂತೇಳಿ ಸಮರ್ಥರಂತಾರ ಏನ್ರಿ, ಈ ಅತಿ 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 ಅನ್ನುವಂತದ್ದು ಏನದಲ್ಲ ಇದು ಇವೆಲ್ಲ ಅವ ಅತಿ ಮೂಢತೆ ಅಬೃಢ ಬುದ್ಧಿ ಹಸೇನ. ಅಂದ್ರೆ ಅತಿ ಮೂಢಗ ದೃಢ ಬುದ್ಧಿ ಇರುವುದಿಲ್ಲ, ಅತಿ ಅಜ್ಞಾನಿಗೆ ದೃಢ ಬರುವುದಿಲ್ಲ. ಅತಿ ಅಂದ್ರ ಸಾಮಾನ್ಯವಾಗಿ ಇರ್ಬೇಕಾದಷ್ಟಿದ್ರೆ ಏನ್ ತಪ್ಪಿಲ್ಲ ಅಂತ ಸಮರ್ಥರಿದು. ಪ್ರಪಂಚ ಹಿಡ್ಕೊಂಡು ನಾವು ಪರಮಾರ್ಥ ಮಾಡ್ತೀವಲ್ಲ, ಇವೆಲ್ಲ ಗುಣಗಳು ಸ್ವಲ್ಪ ಸ್ವಲ್ಪ ಎಷ್ಟು ಒಂದು ಪ್ರಮಾಣ, ಅದಕ್ಕೊಂದು ಮರ್ಯಾದೆ ಅದ, ಅಷ್ಟಿದ್ರೆ ಏನ್ ತಪ್ಪಿಲ್ಲ. ಅತಿ ಆತಂದ್ರ ಈ ರೀತಿ ಆಗ್ತಂತಾರವ್ರು. ಅತಿ ಅಜ್ಞಾನಿ ಹೆಂಗಿರ್ತಾನಂದ್ರ ಅವ ಒಂದ್ ನಮೂನಿ ವಿಪರೀತ ಬುದ್ಧಿ ಅವನೇ ಇರ್ತಾನ. ಏನ್ ಅತಿ ಅಜ್ಞಾನಿ. ಈಗ ಅತಿ ಮೂಢ ಅಂದ್ರೆ ಏನು, ಮೂಢ ಅಂದ್ರೆ ಏನು ಎಲ್ಲ ಗೊತ್ತಿರ್ತದ ಕರೆ, ಆದ್ರೂ ಸಹಿತ ಮೂಢತನ ಮಾಡ್ತಿರ್ತಾನ. ಅದನ್ನ ಸಮರ್ಥನೆ ಏನ್ ಮಾಡಿದ್ರು, ಪಡತ ಮೂರ್ಖ ಲಕ್ಷಣ ಅಂತ ಹೇಳಿದ್ರು ದಾಸಬೋಧದೊಳಗೆ. ತಿಳಿದು ಮೂರ್ಖತನ ಮಾಡೋದು. ಮತ್ತೀಗ ನಾವು ಮಾಡೋದಾದ್ರೂ ಸಹಿತ ಬಹಳ ವಿಚಾರ ಮಾಡಿದ್ರೆ ತಿಳಿದು ಮೂರ್ಖತನನೇ ಮಾಡ್ತೇವ್ ನಾವು. ನಮಗೆಲ್ಲ ತಿಳಿದದ. ಇಷ್ಟು ಪ್ರವಚನ ಹೇಳ್ತೇವು, ಇಷ್ಟೆಲ್ಲ ಮಾಡ್ತೇವು, ಕೇಳ್ತೇವು. ಇದ್ರಾಗ ಪ್ರಪಂಚದೊಳಗಿದ್ದು ನಾವು ಹೆಂಗಿರ್ಬೇಕು, ಪ್ರಪಂಚದ ಮೇಲೆ ಮೌನ ಎಷ್ಟಿರ್ಬೇಕು ಅನ್ನುವಂಥದ್ದು ಸ್ವಲ್ಪನೇ ನಮಗ ಅದ್ರದ್ದು ಅರ್ಥ ಆಗಿತ್ತು ಅಂದ್ರೆ, ಉಪದೇಶ ತಗೊಂಡ ಮೇಲೆ, ಸದ್ಗುರಿಂದ ಉಪದೇಶ ತಗೊಂಡ ಮೇಲೆ ಅವ ಪ್ರಪಂಚದ ವಿಷಯದೊಂದು ವಿಚಾರದಿಂದ ಹೊರಗೆ ಬಂದೇ ಬಿಡ್ಬೇಕಂತಾರು. ನಿನಗ್ ಉದ್ಧಾರ ಆಗ್ಬೇಕಾಗಿತ್ತು ಅಂದ್ರ ನಿನ್ನ ಶರೀರದ ಮೇಲೆ ಮೋಹ, ಶರೀರದ ಸಂಬಂಧಿಗಳ ಮೇಲೆ ಮೋಹ, ಶರೀರಕ್ಕೆ ಬೇಕಾಗುವಂತ ವಸ್ತು ವಿಷಯಗಳ ಮೇಲಿನ ಮೋಹ, ಇವನ್ನೆಲ್ಲಾ ನೀನು ಅಳಿಲಿಕ್ಕೆ ಪ್ರಯತ್ನ ಮಾಡ್ಯಾಕ ಅಳದೇ ಬಿಡ್ಬೇಕಂತಾರ ಅವ್ರು. ಈ ಒಂದು ವೈರಾಗ್ಯ ನಮಗ್ ಬರ್ಬೇಕು. ಮನಿಯೊಳಗಿದ್ರು ಸಹಿತ ನಮ್ ಮನಿ ಹೆಂಗಿರ್ಬೇಕಂದ್ರ ಮಠದ ಗತೆ ಆಗ್ಬಿಡ್ಬೇಕು. ಮನಿಯೊಳಗ ಯಾವ ಪ್ರಾಪಂಚಿಕ ಮಾತುಗಳನ್ನ ಆಡಬಾರ್ದು, ಸಿಕ್ಕಾಪಟ್ಟೆ ಟಿವಿ ಹಚ್ಕೊಂಡು ಸೀರಿಯಲ್ ನೋಡ್ಕೋತ ಕೂಡಬಾರ್ದು. ನೋಡಿದ್ರು ನೋಡ್ತಿರ್ಬೇಕು. ಇವೇನ್ ಪರಮಾರ್ಥದ ವಿಚಾರಗಳಿರ್ತಾವ, ಐತಿಹಾಸಿಕ ಏನ್ ಪುರಾಣದ ವಿಚಾರಗಳಿರ್ತಾವ, ಇಂಥವ್ ನೀವು ಸ್ವಲ್ಪ ನೋಡ್ಬೇಕು. ಅದು ನಾವು ನೋಡ್ತೇವ ಅಂತೇಳಿ ಏನ್ ಹಿಂದಿಂದೆಲ್ಲ ನೋಡ್ಕೋತ ಕೂತ್ರ ಆಗುದೇನಂತಾರ. ನಮ್ಮ ಮಹಾರಾಜರಂದ್ರು ಆದಿ ಪುರಾಣವನ್ನು ಅಸುರರಿಗೆ ಮಾರಿ ಅಂತ, ವೇದ ಪುರಾಣವನ್ನು ಹೊತ್ತಂಗೆ ಮಾರಿ, ಭಾರತ ಪುರಾಣವನ್ನು ರಕ್ಕಸರಿಗೆ ಮಾರಿ. ಇವೆಲ್ಲ ಪುರಾಣಗಳು ಕರ್ಮಕ್ಕೆ ಮೊದಲು, ನಿನ್ನ ಪುರಾಣಕ್ಕೆ ಬೆಲೆ ಇಲ್ಲ ನೋಡ ಅಂದ್ರು. ನಿನ್ನ ಪುರಾಣ ಎಲ್ಲಿ ಬಂತಪ್ಪ? ಎಷ್ಟು ದಿವ್ಸ ಆತ್ ನೀವು ಉಪದೇಶ ತಗೊಂಡ ಮೇಲೆ ನೀ ಏನ್ ಮಾಡಿದಪ್ಪ ಕಮಾಯಿ? ಈಗ ನಮ್ಮನ್ನ ವಿಚಾರ ಮಾಡಿದ್ರ, ನಾನು 1973 ಉಪದೇಶ ತಗೊಂಡ್ರಿ. 73, 72 ಅಂದ್ರೆ ಏನು, ಸಾಧಾರಣ ಒಂದು 50 ವರ್ಷ ಆಗಿ ಹೋತೀಗ. ಅದ ಏನ 50 ವರ್ಷ ಉಪದೇಶ ತಗೊಂಡ ಮೇಲೆ ನಮಗ ಮಹಾರಾಜರ ಸಾಕ್ಷಾತ್ಕಾರ ಆಗ್ಯದನು. ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತದ. ಆಕ್ಚುಲಿ ನಮಗ್ ಎಂದೋ ಆಗ್ಬೇಕಾಗಿತ್ತು. ನಾವು ಸರಿಯಾಗಿ ಅದು ಉಪದೇಶದ್ದು ನಾಮದ ಮಹತ್ವ ತಿಳ್ಕೊಂಡಿದ್ದೇವಂದ್ರೆ. ನಮ್ಮ ಮಹಾರಾಜರಿಗೆ ನೋಡ್ರಿ, 17ನೇ ವರ್ಷಕ್ಕೆ ಉಪದೇಶ ಕೊಟ್ರು ರಾಮಚಂದ್ರ ಮಹಾರಾಜರು. 17ನೇ ವರ್ಷಕ್ಕೆ ಉಪದೇಶ ಕೊಟ್ರು. 19ನೇ ವರ್ಷಕ್ಕ ವಲ್ಯ ಅಂದ್ರು ಸಹಿತ
ಗುರುವಿನ ಆಜ್ಞಾ ಅಂತೇಳಿ ಲಗ್ನ ಆದ್ರು. ಏನು 17ನೇ ವರ್ಷಕ್ಕೆ ಉಪದೇಶ ತಗೊಂಡ್ರು, 19ನೇ ವರ್ಷಕ್ಕೆ ಲಗ್ನ ಆದ್ರು. 1940ನೇ ಇಸ್ವಿಗೆ ಏನು 40ನೇ ವರ್ಷಕ್ಕ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡ್ರು. ಪ್ರಪಂಚ ಬಿಟ್ಟು ಬರ್ಲಿಲ್ಲ ಅವರು. ಲಗ್ನ ಆತು, ಎಲ್ಲ ಆತು, ಅಲ್ಲೇ ಮನೆಯೊಳಗೆ ಇದ್ದಾಗನೇ ಅವ್ರಿಗೆ ಆತ್ಮ ಸಾಕ್ಷಾತ್ಕಾರ ಆತು. ಹೇಳ್ರಿ ನೀವು. ಅಂದ್ರ ಅವರು ಉಪದೇಶ ತಗೊಂಡ ಮೇಲೆ ನನ್ನ ಉದ್ಧಾರಕ್ಕೆ ಮಾಡ್ಲಿಕ್ಕೆ ಬಂದಂತ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪನೇ ಇವನೇ ಇದ್ದಾನ, ಈ ನಾಮದೊಳಗೆ ಇರುವಂತ ನಾಮಿನೇ ಅವನಿದ್ದಾನ ಅಂತ ತಿಳ್ಕೊಂಡ ಕೇವಲ ನಾಮಕ್ಕಾಗಿ ಬದುಕಲಿಕ್ಕತ್ರು. 700 ಕುಲಕರ್ಣಿಕೆ ಇತ್ತು, ಖರೆ ಬೇಕಾದಷ್ಟು ಶ್ರೀಮಂತಿಕೆ ಇತ್ತು, ಆರಾಮ ಏನಪ್ಪ ಸುಪ್ಪತ್ತಿಗೆ ಗಾದಿ ಮೇಲೆ ಕೂತ್ಕೊಂಡು ಆರ್ಡರ್ ಮಾಡ್ಕೊಂಡು ಜೀವನ ಸಾಗಿಸ್ಬೇಕಾಗಿತ್ತು. ಖರೆ ಆದ್ರೂ ಎಂದು ಉಪದೇಶ ತಗೊಂಡ್ರು, ಲಗ್ನ ಆದ್ರೂ ಸಹಿತ ಅವ್ರ ಪ್ರಪಂಚದೊಳಗೆ ಅವ್ರ ಮನಸ್ಸು ಹೋಗಲಿಲ್ಲ. ಹಂಗ ಜ್ಞಾನೇಶ್ವರ ಮಾವಲಿ ಅವ್ರ ತಂದೆಯವ್ರ ವಿಠ್ಠಲ ಪಂತ್ರದಾತ್ಲ ಆ ಟೈಪ್ ಅವ್ರದ್ದು ಹೋಗಲಿಲ್ಲ. ಅಲ್ಲೇ ಅವ್ರ ಹೊಲಗಳಿದ್ದು ಮಗ್ಗಲಹಳ್ಳಿ ಒಳಗ ಬಹಳಷ್ಟು ರಾಮನಟ್ಟಿ ಅಂತೂರದ. ಅವ್ರ ಏನ್ ಮಾಡೋರು, ಹೊಲ ಎಲ್ಲ ನೋಡ್ಕೊಂಡ್ ಬರ್ತಾನ ಅಂತೇಳಿ ಹೆಂಡತಿಗೆ ಹೇಳಿ ಹೋಗವ್ರು. ಹೋಗಿ ಅಲ್ಲಿ ರಟ್ಟಗಳ್ಳಿ ಕೂತ್ಕೊಂಡು ಇನ್ನೊಬ್ಬನ ಗೆಳೆಯರ ಕರ್ಕೊಂಡು ಹೋಗಿ ರಟ್ಟಗಳ್ಳಿ ಕೂತ್ಕೊಂಡು ಧ್ಯಾನ ಮಾಡ್ಕೊತ ಕೂರ್ತು ಬಿಡ್ತಿದ್ರು. ಅವ್ರು ಎಲ್ಲಿ ಧ್ಯಾನ ಮಾಡ್ಯಾರಲ್ಲ ಅಲ್ಲಿ ಒಂದು ಉದ್ಭವ ಲಿಂಗ ಇದು ಆಗ್ಯದ್ರಿ. ಅಲ್ಲಿ ಏನ್ರಿ ಉದ್ಭವ ಲಿಂಗ, ನೀವು ಇದ್ರಾಗ ಚೈತನ್ಯ ನೋಡಿದ್ರೆ ಗೊತ್ತಾಗ್ತದೆ. ಅಲ್ಲಿ ಏನಾಗ್ಬಿಡ್ತು ಅಂದ್ರ ಅವ್ ಪರಪ್ಪ ಅಂತೇಳಿ ಅವ್ರ ಗೆಳೆಯ ಒಬ್ಬ ಬಡಿಗೆರ ಅವ್ನ ಕರ್ಕೊಂಡು ಹೋಗ್ತಿದ್ರು. ರಟ್ಟಿಗಳಿಗೆ ಯಾರು ಮಂದಿ ಬರ್ಲಾರ್ದಲ್ಲಿ ಧ್ಯಾನ ಮಾಡ್ಬೇಕು ಪರಪ್ಪ ಅಂತ ಸ್ವಚ್ಛ ಮಾಡ್ಕೊಂಡು ಇವ್ರು ಧ್ಯಾನಕ್ಕೆ ಕೂತ್ರು. ಧ್ಯಾನಕ್ಕೆ ಕೂತ ಮೇಲೆ ಅಲ್ಲಿ ಮಂದಿ ಹೋಗು ಅಡ್ಡಾಡ್ತಿದ್ದಿಲ್ಲ ಸಹಿತ. ಅವ ಅಂಜ್ಕೊಂಡು ನಾವೇನು ಕೂಡ್ಲಿಲ್ಲ. ರಂಗಣ್ಣ ನೀನೇ ಕೂಡ್ಪ ಮರ, ನನಗಂತೂ ಆಗುದಿಲ್ಲ, ನೀ ಅನ್ಕತ್ ಕೂಡು, ನಾ ಮತ್ ಬಂದಿನಿ ಇದು ಮಾಡ್ಕೊಂಡು ಹೋಗ್ತಂದ್ ಕೂಡ್ಲೆ ಆಯ್ತು ಹೋಗಪ್ಪ ಅಂದ್ರು. ಹಿಂಗ್ ಕೂಡ್ಲಿಕ್ಕತ್ತಾಗ ಒಂದ್ ದಿವ್ಸ ಬಂದ್ ನೋಡುದ್ರಾಗಿ ಮಹಾರಾಜರ ಮಗ್ಳು ಒಂದು ತಂಬಿಗೆ ಹಾಲು ಇಟ್ಟಿರ್ತಿದ್ರು. ಊರನ್ನವ್ರು ತಂದ ಇವ್ ಪರಾಪ್ ತಗೊಂಡ್ ಬಂದ್ ಇಟ್ಟಿರ್ತಿದ್ದ ಕುಡಿಲಿ ಅಂತೇಳಿ. ಅಲ್ಲೊಂದ್ ಸ್ವಲ್ಪ ಇವ್ರ ತೊಡೆ ಮೇಲೆ ಮಾಡ್ಕೊಂಡು ಅವ್ರ ಹಾಲು ಕುಡಿಲಿಕ್ಕತ್ತಿದ್ರು. ನೋಡ್ ಚಿಟ್ನೆ ಚೀರಿದ ಕೂಡ ಮಹಾರಾಜರ ಸಮಾಧಿಯಿಂದ ಹೊರಗೆ ಬಂದ್ರು. ಯಾಕೋ ಅಂದ್ರು. ಮಹಾರಾಜ್ ಹಿಂಗಾಗಿತ್ತು ಅಂದ್ರು. ಹೌದಾ, ಹಂಗಾರ ಒಂದ್ ಗುದ್ಲಿ ಗಿದ್ಲಿ ತಗೊಂಡ್ ಬಾ ಅನ್ನೋದು. ಮಗ್ಲೊಂದು ಇದು ಇತ್ರಿ ಹುತ್ತ, ಆ ಹುತ್ತ ಅಗಿಣ್ ತಗೊಂಡ್ ಬಾ ಅಂತೇಳಿ ಆ ಗುದ್ಲಿ ಗಿದ್ಲಿ ತರಿಸಿದ್ರು. ಯಾರ್ ನೋಡ್ದಿ ಸರ್ಪ್ ನೋಡಿದವ್ರು ಯಾರನ್ನ ಹುತ್ತಿದು ಮಾಡ್ಬೇಕು. ಅವ್ರಂದ್ರು ನಮಗ್ ಅಂಜಿಕ್ ಬರ್ತದ್ರಿ, ಬ್ಯಾಡ್ರಿ ಅದ್ ಕೊಡ್ತಾ ಅಂತೇಳಿ ತಾವೇ ಆ ಹುತ್ತ ಹಡ್ಡಿದ್ರು. ಹುತ್ತ ಹಡ್ಡಿದಾಗ ಆ ಹುತ್ತಿನ ಒಳಗ ಉದ್ಭವ ಲಿಂಗ ಇತ್ರಿ. ಅದು ಉದ್ಭವ ಆಗಿತ್ ಲಿಂಗ. ನಮ್ಮ ಮಹಾರಾಜರು ಅವಾಗೆ ನಮ್ಮ ಶಿಷ್ಯರಿಗೆ ಹೇಳಿದ್ರು, 13ನೇ ಜ್ಯೋತಿರ್ಲಿಂಗ ನೋಡ್ರು ಇದು ಅಂತ ಹೇಳಿ. ಏನ್ರಿ ಈಗಾದ್ರೂ ಸಹಿತ ಲಿಂಗಯ್ಯನ ಗುಡಿ ಅಂತ ಹೇಳಿ ಅಲ್ಲಿ ಇಷ್ಟು ಪವಿತ್ರ ಜಾಗ ಅದ. ಇಷ್ಟು ಈಗಾದ್ರೂ ಸಹಿತ ಏನರೇ ಒಂದು ಮೈಲಿಗೆ ಮಾಡ್ಕೊಂಡು ಅಲ್ಲಿ ಹೋದ್ರೆ ಆ ಸರ್ಪ್ ಕಾಣಿಸ್ತದೆ ಈ ಜನರಿಗೆ. ಅಂದ್ರೆ ಏನು ಇದೆಲ್ಲ ಲಗ್ನ ಇದ್ರಾಗ ಪ್ರಪಂಚದಾಗ ಇದ್ದಾಗೆ ಮಾಡ್ಕೊಂಡಿದ್. ಇದು ಅದ್ಭುತ. ಏನ್ ಮಾಡ್ತಾರ, ಉಪದೇಶ ತಗೊಂಡ್ಮೇಲೆ ಪ್ರಪಂಚ ಅಡ್ಡ ಬರ್ತಂತ ಪ್ರಪಂಚ ತ್ಯಾಗ ಮಾಡಿ ಹೋಗಿ ಅಡವಿ ಸೇರ್ಕೊಂಡು ಹೋಗಿ ಧ್ಯಾನ ಮಾಡಿ ಸಾಕ್ಷಾತ್ಕಾರ ಮಾಡ್ಕೋಬೇಕನ್ನೋ ಉದ್ದೇಶ ಇಟ್ಕೊಂಡು ಹೋಗ್ತಾರೆ. ನಮ್ಮ ಮಹಾರಾಜರ ಹಂಗ್ ಮಾಡ್ಲಿಲ್ಲ. ಸಾಕ್ಷಾತ್ಕಾರ ಅಲ್ಲೇ ಆಗಿತ್ತು. 1900 ಹುಟ್ಟಿದ್ರು, 1940ನೇ ಇಸ್ವಿಯಾಗ ಸಾಕ್ಷಾತ್ಕಾರ ಆಗಿತ್ತು. ಮತ್ ಹಂಗಾರ ಮನಿ ಯಾಕೆ ಬಿಟ್ರಿ ಅಂತ ನೀವು ಕೇಳ್ಬೋದು. ಮನಿ ಯಾಕೆ ಬಿಟ್ರು ಅಂದ್ರ ತನ್ನ ಗುರುವಿನ ಕೀರ್ತಿಯನ್ನು ಬೆಳೆಸಲಿಕ್ಕೆ, ತನ್ನ ಗುರುವಿನ ಭಕ್ತಿಯನ್ನು ಬೆಳೆಸಲಿಕ್ಕೆ, ತನ್ನ ಗುರುವಿನ ಒಂದ ಭಕ್ತಿ ಉತ್ತರೋತ್ತರ ಬೆಳಿಬೇಕು ಅಂತೇಳಿ ಗುರುವಿನ ಭಕ್ತಿ ಬೆಳೆಸೋ ಸಂಬಂಧ ಪ್ರಪಂಚ ತ್ಯಾಗ ಮಾಡಿದ್ರು. ಏನ್ರಿ ತ್ಯಾಗ ಮಾಡಿ ಒಮ್ಮೆ ತಿರುಗಿ ಬಂದವ್ರು ತಿರುಗಿ ಆ ಕಡೆ ಹೊಳೆ ನೋಡ್ಲಿಲ್ಲ. ಅದೇ ಊರಾಗ ಸಪ್ತಾಹ ಮಾಡಿದ್ರು ಸಹಿತ ಅವ್ರ ಮನೆ ಕಡೆ ಬೆನ್ನು ಮಾಡ್ಕೊಂಡು ಕೂಡ್ತಿದ್ರಂತ್ರಿ ನಮ್ಮ ಮಹಾರಾಜ. ಅವ್ರ ಮನೆಯವ್ರು ಇದ್ರ ಖರೆ ಅಕಸ್ಮಾತ್ ಇವ್ರು ಒಮ್ಮೆ ಏನ್ ಮಾಡಿದ್ರಂತ, ಅವ್ರು ಮನೆಯೊಂದ ಊಟ ಮಾಡಿ ಒಕ್ಕಲಿಗಾರ ಊಟ ಬೇಡ ಅವ್ರ ಮನೆಯವ್ರೇ ಮಾಡ್ತಾರಂತ ತಗೊಂಡ್ ಬಂದ್ರ ಅವ್ರಂದ್ರಂತ ನಮ್ ಶಿಷ್ಯಾಗ ಅಲ್ಲಿ ಗೌಡ್ರು ಇದ್ರು ಅವ್ರು, ಇದು ಈ ಊಟ ಬೇಡ ತೆಗೆದು ಬೇರೆ ತಗೊಂಡ್ ಬಾ ನಿಮ್ ಮನ್ಯಾಗ ಹೋಗಿ ಅಂತಂದ್ರ. ಅಂದ್ರ ಇಷ್ಟು ಪ್ರಬಲವಾದ ವೈರಾಗ್ಯವನ್ನ ಮಾಡ್ಕೊಂಡು ಇಷ್ಟು ಭಕ್ತಿ ಬೆಳೆಸ್ಬೇಕಾದ್ರೆ ಇದು ಸಾಕ್ಷಾತ್ಕಾರಕ್ಕಾಗಿ ಅಲ್ಲ, ಗುರುವಿನ ಭಕ್ತಿ ಬೆಳೆಸೋ ಸಂಬಂಧ. ಇದು ಶಿಷ್ಯರ ಒಂದು ಸಶಿಷ್ಯರ ಲಕ್ಷಣ ಅಂತಾರ ಅವ್ರು. ಅದಕ್ಕೆ ನಾವೆಲ್ಲ ನಮ್ಮದು ಅಗದಿ ಪರಮ ಕರ್ತವ್ಯ ಅಂದ್ರೇನು, ಅಪಣ ಯಥೇಷ್ಟ ಜೀವಣಿ. ಮೊದಲು ನಾವೇನ್ ಮಾಡ್ಬೇಕು, ಶಿಸ್ತಿಗೆ ಸಾಧನಾ ಮಾಡಿ ಸದ್ಗುರುಗಳ ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೋಬೇಕು. ನಾನು ಯಾರು ಅನ್ನುವಂಥದ್ದು ಅರಿಬೇಕು. ಬ್ರಹ್ಮಾನಂದದೊಳಗೆ ನಾವು ಪೂರ್ಣ ಏನಪ್ಪಾ ಅಂದ್ರೆ ತಲ್ಲೀನ ಆಗ್ಬೇಕು. ಆ ಉಂಡಂತಹ ಆನಂದವನ್ನ
ಆಮೇಲೆ ಉಳ್ಕಿದವ್ರಿಗೆ ನಾವು ಉಣಿಸ್ಬೇಕು ಅಂತಾರ. ನಾವೇ ಉಂಡ್ರದಿಲ್ಲ, ಉಣಿಸ್ಲಿಕ್ಕೆ ಹೋಗ್ಬಿಡ್ತೇವೆ. ಹಿಂಗಾಗಿ ಏನಾರ ಹೆಚ್ಚು ಕಡಿಮೆ ಆಗಿಬಿಡ್ತದ ನಮ್ ಕೈಲಿ. ಅದಕ್ಕೆ ಅವ್ರಂತಾರ ಅಪಣ ಯಥೇಷ್ಟ ಜೀವಣಿ. ಮೊದಲು ಶಿಸ್ತಿಗೆ ಊಟ ಮಾಡಿ ನೀನು. ಬ್ರಹ್ಮಾನಂದದ ಉರಲೇ ಅನ್ನತೆ ವಾಟಣೆ, ಏನ್ ಉಳಿತದಲ್ಲ ಅದನ್ನ ಮತ್ತೊಬ್ಬರಿಗೆ ಹಂಚು. ಪರಂತು ವಾಯಾದವಡನೆ ತೇ ವಿಹಿತನವೇ, ಅದನ್ನ ಸುಮ್ನೆ ಚೆಲ್ಲಿಕ್ ಹೋಗ್ಬೇಡ್ರಿ. ಈಗ ಮನ್ಯಾಗ ಅಡಿಗೆ ಮಾಡಿರ್ತೀರಿ ನೀವು, ಅಡಿಗೆ ಮಾಡಿ ಎಲ್ಲ ಶಿಸ್ತು ಮೃಷ್ಟಾನ್ನ ಮಾಡಿರ್ತೀರಿ, ಖರೆ ಉಳಿದದ್ದು ಅದನ್ನ ಚೆಲ್ಲಿಕ್ ಹೋಗ್ಬೇಡ್ರಿ ಅಂತ. ಅದನ್ನ ಈಗಂತೂ ಯಾರು ಚೆಲ್ಲೋದಿಲ್ಲ. ಫ್ರಿಜ್ ಎಲ್ಲ ಫ್ರಿಜ್ನಾಗ ಇಡ್ತಾರ, ಮತ್ ನಾಳೆ ತಿಂತಾರ, ನಾಳೆ ಬಿಸಿದ್ ಮಾಡ್ತಾರ, ಅದನ್ನ ಫ್ರಿಜ್ನಾಗ ಇಡ್ತಾರ, ತಂಗಳು ತಿಂತಾರ. ಅಂದ್ರೆ ಒಟ್ಟ ಕಾಯಂ ತಂಗಳು ತಿಂತೇವ್, ಖರೆ ನಾವು ಯಾರಿಗೂ ಕೊಡುದಿಲ್ಲ ಅನ್ನುವಂತ ತೀರ್ಮಾನ ಮಾಡ್ಕೊಂಡ ಫ್ರಿಜ್ ಖರೀದಿ ಮಾಡಿರ್ತಾರೆ. ಒಟ್ಟು ನಾವು ಯಾರಿಗೂ ಏನೋ ಕೊಡುದಿಲ್ಲ. ಒಂದೊಂದು ಅಗಳ ಅನ್ನಕ್ಕಾಗಿ ಕೆಲವೊಂದು ಪಕ್ಷಿಗಳು ಅಷ್ಟು ಒದ್ದಾಡ್ತಿರ್ತಾವ. ಒಂದ್ ಅಗಳ ಸಿಕ್ಕರು ಸಾಕು ಸಂತುಷ್ಟ ಆಗ್ತಿರ್ತಾವ. ಎಷ್ಟೋ ಮಂದಿಗೆ ಊಟ ಸಿಗ್ತಿರುದಿಲ್ಲ. ಅಂಥವ್ರಿಗೆ ನಾವು ಹಾಕಬೇಕಲ್ಲ, ಉಳ್ದದ್ ಹಾಕ್ಬೇಡ್ರಿ ಅಂತಾರವ್ರು. ನೀವು ತಿನ್ನೋದೇ ಹಾಕ್ರಿ, ಭಗವಂತಗೆ ಸಂತೋಷ ಆಗ್ತದ. ತಿನ್ನೋದ್ ಹಾಕ್ಬೇಕು. ನಾವೇನ್ ಮಾಡ್ತೇವು, ಯಾರ ಭಿಕ್ಷುಕರು ಬಂದ್ರ ಅಂದ್ರ ನಿನ್ನಿದ ನೋಡ ಅದ್ ತೆಗೆದು ಹಾಕಂತ, ಅದ್ ಕೆಟ್ಟಿರ್ಬೇಕು, ವಾಸ ಬಂದಿರ್ಬೇಕು, ಅದನ್ನ ಹಾಕಂತ ಅನ್ನೋದು. ನಾವು ತಿನ್ಕೋತ ಕೂತಿರ್ತೇವೆ. ತಿನ್ನೋ ಅಂತದ್ ಹಾಕ್ಬೇಕು, ಹಾಕ್ಬಾರ್ದು. ಇಷ್ಟರೇ ಹಾಕ್ತಿ, ಇವನ್ ಸ್ವಲ್ಪ ಭಕ್ತಿ ಮಾರ್ಗದಾಗಿದ್ದವ್ರು ಹಾಕ್ಬೇಕಂತಾರೆ ಬಂದಿರ್ತದ ಅನುದಾನ ಮಾಡ್ಬೇಕು ಅಂತ ಹೇಳಿ. ಕೆಲವು ಮಂದಿ ಅಂತರು ಇಷ್ಟು ಈ ಪ್ರಪಂಚಿಕರಂತರು ಹಿಂಗ್ ಮಾಡ್ತಾರ. ಅವ್ ಬಂದಾಗ ಅನ್ನೋದು ಏನ್ ಬ್ಯಾನಾಗೈತಿ ನಿನಗ್ ದುಡ್ಕೊಂಡ್ ತಿನ್ಲಿಕ್ಕಂತ ಅವ್ ಬೈಯುದು. ಏನ್ ಬ್ಯಾಗ ಕಡದ್ರ 4 ತುಂಡ್ ಹಾಕ್ತಿಲ್ಲ. ನಮ್ ಕಡೆ ಹಿಂಗಂತಾರ, ಕಡದ್ರ 4 ತುಂಡ್ ಹಾಕ್ತಿವಿ, ಹೋಗಿ ದುಡಿಬೇಕು, ಬೆಳ್ಕೊಂತಿದ್ರೆ ಏನು ಅಂತಂದ. ಹಿಂಗ ಹಾಕಬೇಕು, ಮೊದಲ ಹಾಕಬೇಕು ಅನ್ನುವಂಥದ್ ಕೈಗೆರೆ ರೂಢಿ ಹಾಕ್ರಿ ಅಂತಾರ. ರಾಮದಾಸ್ ಮಹಾರಾಜರು ಒಂದ್ ಮನಿಗ್ ಹೋದ್ರಂತ ಕೊಲ್ಲಾಪುರದಾಗ. ಜಯ ಜಯ ರಘುವೀರ ಸಮರ್ಥ ಅಂತ ಹೇಳಿ ನಿಂತ್ರಂತ. ಆ ಹಾಕು ರೂಢಿನೇ ಇದ್ದಿದ್ದಿಲ್ಲ ಹೆಣ್ಮಗಳಿಗೆ. ಇವ್ರು ಹೋದ ಕೂಡಲೇ ಸಿಕ್ಕಾಪಟ್ಟೆ ಬೈದೇವ್ರ ಕಳ್ಸೇ ಬಿಡಾಕಿ. ಕಳ್ಸಿ ಯಾವ್ದ್ರ ಸಹಿತ ನಾವು ಇವ್ರು ಪಟ್ಟು ಹಿಡ್ಕೊಂಡು ಕೂತೇ ಬಿಡವ್ರು. ಯಾಕಂದ್ರೆ ಈಕಿನ ಉದ್ಧಾರ ಮಾಡ್ಬೇಕಂತ ಹೇಳಿ ಕಡಿಕ್ ಒಂದ್ ಹಿಡಿ ಮಣ್ಣು ಹಾಕಾಕಿ ಅಂತಾಕಿ ಮಣ್ಣ ತಗೊಂಡು ಹೋಗ್ಬಿಡವ್ರು ಅವ್ರು. ಏನ ಹಿಂಗ್ ಒಂದ್ 4 ದಿವ್ಸ 5 ದಿವ್ಸ ಹೊತ್ತು ಕಡಿಕೇನ್ ಹೆಂಡಿ ಸಾರಿಸ್ಲಿಕ್ಕತ್ತಿದ್ಲಂತ. ಆ ಸಾರ್ಸು ಅರ್ಬಿನೇ ಹಾಕ್ಬಿಟ್ಲಂತ. ಹಾಗೆ ಅಂದ್ ಹೆಂಡೆ ಅಂದ್ ಕಲ್ಸಿದ್ದ ಅದನ್ನೇ ತಗೊಂಡ್ ಆಯ್ತವ ತಾಯಿ ಆನಂದ ಆತಂತೇಳಿ ಹೋದ್ರಂತ. ಅರ್ಬಿ ಎಲ್ಲ ಸ್ವಚ್ಛಗೆ ತೊಳೆದ ಅವತರಿಂದ ಬತ್ತಿ ಮಾಡಿ ದೀಪ ಹಚ್ಚಿದ್ರಂತ ರಾಮನ ಮುಂದೆ. ಏನ್ ಹಚ್ಚಿದ ಮರುದಿವ್ಸ ಏನ ಅಲ್ಲ, ಇಷ್ಟು ಬೈದ್ರು ಇಷ್ಟೆಲ್ಲಾ ಮಾಡಿದ್ರು ಬರ್ತಿರ್ಲ, ನೀವು ಏನ್ ಮನುಷ್ಯರು ದೇವ್ರು. ನಾ ಇಷ್ಟ ಹಾಕಿದ್ರು ನೀವ್ ಏನೋ ಹೊಳ್ಳಿಲ್ಲ, ನಿನಗ್ ಹಾಕು ರೂಢಿಯರೇ ಹಾಕ್ಬೇಕಾಗಿತ್ತು ಆ ತಾಯಿ ಅಂದ್ರಂತ. ಮೊದಲು ಹಾಕು ರೂಢಿಯರೇ ಹಾಕ್ಬೇಕಾಗಿತ್ತು, ನಿನಗ್ ದಾನ ಮಾಡು ರೂಢಿಯರೇ ಹಾಕ್ಬೇಕಾಗಿತ್ತು ಅಂತೇಳಿ ಮುಂದೆ ಬರ್ತದ. ತಮ್ಮ ಶಿಷ್ಯನ ಮಾಡ್ಕೋತಾರ. ಅದಕ್ಕೆ ಅತಿ ದೂರದ ಒಟ್ಟಿನ ಮೇಲೆ ಸಾಧು ಸತ್ಪುರುಷರು ಏನ್ ಮಾಡ್ತಾರಂದ್ರ ಹಾಕು ರೂಢಿಯರೇ ಬೀಳಿ ಅಂತ ನಮಗ. ಕೆಲವೊಬ್ಬರಿಗೆ ಹಾಕು ಕೈ ಒಟ್ಟ ಕೊಡು ರೂಢಿನೇ ಇಲ್ಲ, ಬರೇ ಬೇಡು ರೂಢಿನೇ ಇರ್ತದ. ಇದ್ ರಗಡ್ ಹಾಕಿರ್ತದ ಕರೆ. ಆದ್ರೂ ಸಹಿತ ನಾವೊಂದ್ ಹೆಬ್ಬಾಳಟ್ಟಿ ಅಂತ ಊರಿಗೆ ಡ್ಯೂಟಿಗೆ ಹೋಗ್ತಿದ್ ನಾ ಕಂಡಕ್ಟರ್ ಇದ್ದಾಗ. ಆ ಊರಿಗೆ ಶ್ರೀಮಂತ ಒಬ್ಬವಿದ್ರಿ ಮುದುಕ. ಅವೇನ್ ಮಾಡೋ ಮುಂಜಾನೆ ಅದಕ್ಕೂ ಬರ್ತಿದ್ದಾರ, ತಂಗಿ ತಗೊಂಡು ಹೋಗೋತ್ನಾಗ ತಂಗಿ ಇಟ್ಕೊಂಡ್ ಬರ್ತಿದ್ದ. ಯಾರ್ ಇದ್ರಿಗೆ ಬಂದಾಗ ಒಂದ್ 10 ಪೈಸಾ ಒಂದ್ ಬಿಡಿ ತಗೋಬೇಕಾಗ್ಯದ. ಅವ ಕೋಟ್ಯಾಧೀಶಿದ್ದ, ಆದ್ರ ಚಟ ಬೇಡುದು. ಏನ್ ಮಾಡ್ತೀರಿ? ಹಿಂಗ ರೊಕ್ಕ ಇದ್ದವ್ರು ನೋಡ್ರಿ ನೀವು, ಬಾಳ ರೊಕ್ಕ ಇದ್ದವ್ರು ಬೇಡುದೇ ಬಾಳ. ಅವ್ರು ರೊಕ್ಕ ಇಲ್ದವ್ರು ಕೊಡುದು ಬಾಳ. ಏನ್ ಇದ್ದದ್ ಕೊಟ್ಟು ಬಿಡ್ತಾರ ಅವ್ರು. ರೊಕ್ಕ ಇದ್ದವ್ರು ಏನ್ ಮಾಡ್ತಾರ, ಅವ್ ಬೇಡ್ಲಿಕ್ ಬಂದವನಕ್ಕಿಂತ ಇವ್ರೇ ಹೆಚ್ಚು ಗೋಳಾಡ್ಲಿಕ್ಕೆ ಶುರು ಮಾಡ್ತಾರ. ಅವನು ಬೇಕು ಇವ್ನಂತಲ್ಲಿ ಏನ್ ಬೇಡುದು, ಮರ ಇವನೇ ಹೇಳ್ಕೊತ ಕೂತಾನ ಅಂತ ಹೇಳಿ ಬಿಟ್ಟು ಹೋಗ್ಬೇಕಲ್ಲ. ಬಿಟ್ಟು ಹೋಗಿ ಮತ್ 4 ಮಂದಿಗೆ ಹೇಳಿ ಇವ್ನಂತಲ್ಲಿ ಯಾರು ಬಂದಿರಬಾರ್ದು. ಹಂಗ ಅವ್ರ ಮುಂದೆ ಗೋಳಾಡುದು, ಎಲ್ಲರ ಮುಂದೆ ಗೋಳಾಡ್ಕೊತ ಕೂಡುದು. ಯಾರು ಹೆಚ್ಚು ಗೋಳಾಡ್ತಿರ್ತಾರಲ್ಲ ಅವ್ರು ಶ್ರೀಮಂತರಿದ್ದಾರಂತ ತಿಳ್ಕೊಂಡ್ರಿ. ಏನ ಯಾಕಂದ್ರ ಈ ಕೊಡು ಬುದ್ಧಿ ಇರಲು ಮಂದಿ ಬಹಳ ಕಡಿಮೆ ಅದ. ಇನ್ನೇನ್ ನಮಗ್ ಮಹಾರಾಜರು ಸಿಕ್ಕಾರ, ಪಂಥ ಸಿಕ್ಕದ, ಇದ್ರ ಮರ್ಮ ಗೊತ್ತಾಗ್ಲಿಕ್ಕತ್ತದ. ಇಂಥ ಮನಾತಿ ಶ್ಲೋಕದಿಂದ ನಾವ್ ಇವನ್ನೆಲ್ಲಾ ಏನಪ್ಪಾ ಅಂದ್ರೆ ತಿಳ್ಕೊಳಿಕತ್ತೇವು. ಅದಕ್ಕ ಈ ಅತಿ ಮೂಢ ಅಂದ್ರೆ ಏನು, ಅತಿ ಅಜ್ಞಾನಿ, ಜಿಜ್ಞಾಸಿ ಅಂದ್ರೆ ಪಡತ್ ಮೂರ್ಖ, ತಿಳಿದು ಮಾಡುವಂತ ಮೂರ್ಖತನ. ಅವ್ ಹೆಂಗಂದ್ರ ದೋಷ ಠೇವಿ ಪುಡಿಲಾಸಿ ತೇಚಿ ಸ್ವಯ ಆಪಣಾಪಾಸಿ ಐಸಿ ನ ಕಳೆ ಜಯಾಸಿ ತೋ ಏಕ ಪಡತ್ ಮೂರ್ಖ.
ಬರೇ ಮತ್ತೊಬ್ಬರಿಗೆ ಅಪವಾದ ಕೊಡುದು, ಆ ದೋಷ ಇವನಂತಲ್ಲಿ ಇದ್ರು ಸಹಿತ ಇದು ಗೊತ್ತಾಗ್ಲಾರ್ದ ಬರೇ ಮಂದಿಗೆ ಅಪವಾದ ಕೊಟ್ಟು ಹೋಗಾವಿದಲ್ಲ, ಇವೊಬ್ಬವ ಅತಿ ಮೂಢ. ಇನ್ನ ಇಂಥವ್ ಬಹಳ ಕರೆ. ಈ ಒಟ್ಟಿನ ಮೇಲೆ ಒಂದ್ ಮಾತು ಹೇಳ್ತಾರ, ಪರಮ ಮೂರ್ಖ ಮಾಜಿ ಮೂರ್ಖ ಜೋ ಸಂಸಾರಿ ಮಾನಿ ಸುಖ. ಮೂರ್ಖರೊಳಗೆ ಅತ್ಯಂತ ಶ್ರೇಷ್ಠ ಮೂರ್ಖ ಯಾರಂದ್ರ ಯಾರ ಸಂಸಾರದಾಗ ಸುಖ ಅದ ಅಂತ ತಿಳ್ಕೊಂಡ್ ಮಾಡ್ಲಿಕ್ಕತ್ತಾರಲ್ಲ, ಸಮರ್ಥರ ದೃಷ್ಟಿಯೊಳಗ ಅವ್ರ ಪವಿತ್ರವಾದ ಮೂರ್ಖ ಅಂತ ಏನ ಏನ ಪರಮ ಅಂತ ಹಚ್ಚಾರ. ಪರಮ ಮೂರ್ಖ ಮಾಜಿ ಮೂರ್ಖ ಜೋ ಸಂಸಾರಿ ಮಾನಿ ಸುಖ, ಯಾ ಸಂಸಾರಿ ದುಃಖ ಐಸಿ ದುಃಖ ಹಾನಿಕ ನಾಯಿ. ಈ ಸಂಸಾರದಾಗ ಇರುವಂತ ದುಃಖ ಮತ್ತೆಲ್ಲೂ ಇಲ್ಲಪ್ಪ. ಅದಕ್ಕ ಈ ಮೂರ್ಖತನ ಮಾಡಬೇಡ ಅಂತಾರ. ಇನ್ನ ಅತಿ ಕಾಮತ್ಯ ರಾಮ ಚಿತ್ತಿ ವಶನ. ಅತಿ ಸ್ತ್ರೀಲಂಬಟ ಇದ್ದವರು ಅಥವಾ ಅತಿ ಏನಪ್ಪಾ ಅಂದ್ರ ಅದು ಬೇಕು ಇದು ಬೇಕು ಅನ್ನೋರಿಗೆ ಅವನ್ ಚಿತ್ತದೊಳಗ ರಾಮ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರ. ಯಾಕಂದ್ರ ಎಲ್ಲಿ ರಾಮ ಅಂತಾರ ಅವ್ರು ಮೊದಲಿಗೆಲ್ಲ ಶಿಸ್ತಾಗೆ ಅವ್ರ ಮನಿ ಕಾರ್ ತಗೊಂಡ್ರು, ಅವ್ರಕಿತ ಚಲೋ ಕಾರ್ ಎಂದ್ ತಗೋದಾಗ್ತದ, ಮನಿ ಕಟ್ಟಿದ್ರು ಅವ್ರಕಿತ ದೊಡ್ಡ ಮನಿ ಎಂದ್ ಕಟ್ಟೋ ಆಗೋದಾಗ್ತದ ಅಂತೇಳಿ, ಆಮೇಲೆ ಅತಿ ಸ್ತ್ರೀ ಕಾಮವಾಸನ ಇವೆಲ್ಲ ಇಟ್ಕೊಂಡವ್ರಿಗೆ ನೀ ನಾಮಸ್ಮರಣೆ ಮಾಡಂದ್ರ ಅವ್ರ ಚಿತ್ರದೊಳಗೆ ರಾಮ ಉಳಿಲಿಕ್ಕೆ ಸಾಧ್ಯದ ಅಂತ ಹೇಳ್ರಿ, ಉಳಿದಿಲ್ಲ ಅಂತಾನು. ಆಮೇಲೆ ಅತಿ ಲೋಭ ತ್ಯಾಕ್ಷೋಭ ಹೋಗಿಲ್ಲ ಜಾಣ. ಅತಿ ಲೋಭಿ ಇದ್ದಂದ್ರ ಅವ ಯಾವಾಗ್ಲೂ ಕ್ಷೋಭ ಅಂದ್ರ ಅವನ ಸಮಾಧಾನ ರೀತಿಯಿಂದ ಇರುವುದಿಲ್ಲ. ಎಷ್ಟ್ ಇದ್ರು ಸಹಿತ ಅವನ್ ಸಮಾಧಾನ ಇರುವುದಿಲ್ಲ. ಇದು ಅತಿ ಲೋಭ, ಇದನ್ನು ಬಿಡಬೇಕು. ಅತಿ ವಿಷಯಿ ಸರ್ವದಾದೇನು. ಅತಿ ವಿಷಯದೊಳಗಿದ್ದಾವ ಎಲ್ಲರ ಮುಂದೆ ಗೋಳಾಡದವ್ ತಪ್ಪುದಿಲ್ಲ. ಅದು ಇವನ್ ಯಾಕೆ ಹೇಳಿದ್ರಂದ್ರೆ ಈ ಶ್ಲೋಕ ಇದು ಬದ್ಧರ ಲಕ್ಷಣ. ಬದ್ಧ, ಮುಮುಕ್ಷು, ಸಾಧಕ, ಸಿದ್ಧ, ಈ 4 ಅವಸ್ಥಾ ಮನುಷ್ಯಾಗವ. ನಾವು ಬದ್ಧರಿಂದ ಮುಮುಕ್ಷು ಆಗ್ಬೇಕಾಗಿದೆ, ಮುಮುಕ್ಷುದಿಂದ ಸಾಧಕರಾಗಬೇಕಾಗಿದೆ, ಸಾಧಕರಿಂದ ಸಿದ್ಧಾವಸ್ಥೆಗೆ ಮುಟ್ಟಬೇಕಾಗಿದೆ. ನಾವು ಸಾಧಕರಂತ ತಿಳ್ಕೊಂಡೇವ್ ಖರೆ ನಮ್ಮಲ್ಲಿ ಮುಮುಕ್ಷತ್ವನು ಸರಿಯಾಗಿ ಪ್ರಾಪ್ತ ಆಗಿಲ್ಲ, ಬದ್ಧತ್ವನು ಹೋಗಿಲ್ಲ ಅಂದ್ರ ನಮ್ಮಲ್ಲಿ ಸಾಧಕತ್ವ ಹೆಂಗ್ ನಡೀತದ ಹೇಳಿ. ಅದಕ್ಕ ನಾವು ಇವನ್ನೆಲ್ಲ ವಿಚಾರ ಮಾಡಿದ್ರೆ ಹೆಂಗಾಗ್ತದ, ಇದ್ರಾಗ ನಮ್ಮ ಬದ್ಧತೆ ಕಂಡು ಬರ್ತದ. ನಾವು ಭದ್ರೊಳಗೆ ಬರ್ತೀವಿ. ಮಂದಿ ಭದ್ರಾಗ ಬಂದ್ರೆ ಮುಮುಕ್ಷು ಯಾವಾಗ ಆಗವ? ಅತ್ಯಂತ ಮೋಕ್ಷದ ಅಪೇಕ್ಷೆ ನಿನ್ನಂತಲ್ಲಿ ಯಾವಾಗ ಪ್ರಾಪ್ತ ಆಗೋದು? ಮತ್ತಿನ ಮೋಕ್ಷದ ಅಪೇಕ್ಷೆ ಪ್ರಾಪ್ತ ಆಗ್ಲಾರ್ದ ನೀ ಸಾಧನಾ ಹೆಂಗ್ ಸರಿಯಾಗಿ ಮಾಡ್ಲಿಕ್ಕೆ ಸಾಧ್ಯದ? ತೋರ್ಕಿಗೆ ಆಗಿ ಸಾಧನ ಮಾಡ್ತಿ, ಮತ್ ಸರಿಯಾಗಿ ಸಾಧನ ಮಾಡ್ಲಾರ್ದ ನೀನು ಸಿದ್ಧಾವಸ್ಥೆಗೆ ಹೋಗಿ ಮುಟ್ಲಿಕ್ಕೆ ಹೆಂಗ್ ಸಾಧ್ಯದ ಅನ್ನೋ ಸಂಬಂಧ ಈ ಬದ್ಧರ ಲಕ್ಷಣಗಳು ಏನವಲ್ಲ ಅವನ್ನ ನಮಗ್ ತೋರಿಸೋ ಸಂಬಂಧ ನಾವೇನಂತೆ ನಾವು ಭಯಂಕರ ಪ್ರವಚನ ಹೇಳಿದಾರಲ್ಲ ಶ್ರೇಷ್ಠ ಅಂತ ನಾವು ತಿಳ್ಕೊತೀವಿ. ಹಂಗೇನಿಲ್ಲ, ನಮ್ಮಲ್ಲಿ ಇವನ್ನೆಲ್ಲ ಲಕ್ಷಣಗಳು ಕೆಲವೊಂದು ಬದ್ಧರ ಲಕ್ಷಣ ಅವ. ಇವನ್ ತೆಗದ ಮುಮುಕ್ಷಕ್ಕೆ ಹೋಗ್ಬೇಕು, ಮುಮುಕ್ಷದಿಂದ ಸಾಧಕರಾಗಬೇಕು, ಸಾಧಕರಿಂದ ಸಿದ್ಧಾವಸ್ಥೆಗೆ ಹೋಗಿ ಮುಟ್ಬೇಕು. ಇಂಥ ಸ್ಥಿತಿ ಬರ್ಲಿ ಅಂತೇಳಿ ಇವೆರಡು ಶ್ಲೋಕಗಳನ್ನ ಸಮರ್ಥರು ನಮಗ ಇವತ್ತಿನ ದಿವಸ ಉಪದೇಶ ಮಾಡ್ಲಿಕ್ಕತ್ತಾರ. ನಾವು ನೀವುಗಳೆಲ್ಲ ಮೊದಲ ಸದ್ಗುರುಗಳಂತಲ್ಲಿ ಏನ್ ಬೇಡಬೇಕು ಅಂತ ತಿಳ್ಕೊಬೇಕು. ಅದಕ್ಕಿಂತ ಮೊದಲು ಸದ್ಗುರುಗಳ ಸ್ಥಿತಿ ಅಂತ ಅದ, ಎಂತ ಅಗಾಧ ಸ್ಥಿತಿ ಅದ ಅಂತ ತಿಳ್ಕೊಬೇಕು. ನಂತರ ನಮ್ಮಲ್ಲಿ ಈ ಬದ್ಧರ ಗುಣಗಳ, ಮೂರ್ಖರ ಗುಣಗಳ ಅವನು, ಪಡತ ಮೂರ್ಖರ ಗುಣಗಳ ಅವ ಅನು ಅಂತೇಳಿ ಶೋಧ ಮಾಡ್ಕೊಂಡ ನಾವು ಉತ್ತಮ ಲಕ್ಷಣಗಳನ್ನ ನಾವು ಅಳವಡಿಸ್ಕೋಬೇಕು. ಆಮೇಲೆ ಸದ್ವಿದ್ಯಾ ಗುಣಗಳು ನಮ್ಮಲ್ಲಿ ಅಳವಡಿಸ್ಕೋಬೇಕು. ಆವಾಗ ಮಾತ್ರ ನಮಗೆ ಸದೈವ ಲಕ್ಷಣ ಅಂತ ದೈವತ್ವದ ಒಂದು ಮಹಾಪುರುಷರಂತಲ್ಲಿ ಇರುವಂತಹ ಒಂದು ಶ್ರೇಷ್ಠ ಲಕ್ಷಣಗಳು, ಗುಣಗಳು ನಮ್ಮಲ್ಲಿ ಅಳವಡಿಕೆ ಆಗ್ತಾವ. ಆವಾಗ ಮಾತ್ರ ಜಗತ್ತಿಗೆ ನಾವು ಒಂದಿರನ್ನಿಸ್ಕೋತೇವೆ. ಜಗತ್ತ ನಮ್ಮನ್ನ ಭಕ್ತಿ ರೂಪದಿಂದ ನೋಡ್ತದ. ನಮ್ಮಿಂದ ಬರುವಂತ 4 ವಾಣಿಯನ್ನ ಅಪೇಕ್ಷೆ ಮಾಡ್ತದ. ಇವೆಲ್ಲ ಪರಿವರ್ತನೆ ಆಗ್ಲಿ ಅಂತೇಳಿ ಮನಾಚಿ ಶ್ಲೋಕದಾಗ ಈ 63, 64 2 ಶ್ಲೋಕದಾಗ ಸಮರ್ಥ ನಮಗೆ ಉಪದೇಶ ಮಾಡ್ಯಾರ. ಅದನ್ನ ಯಥಾಮತಿ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು, ಸಮರ್ಥ ರಾಮದಾಸರು, ಸಮರ್ಥ ಸದ್ಗುರು ಚಂದ್ರಕುಮಾರ ಗುರುಗಳು, ಮಹಾಸ್ವಾಮಿ ಎಲ್ಲರೂ ಒಂದು ಪ್ರೇರಣೆಯಿಂದ 4 ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟನಿ. ಅದರೊಳಗೆ ಏನದ ಶ್ರೇಷ್ಠತೆ ಏನದ ಅದನ್ನ ನಾವೆಲ್ಲರೂ ಅಳವಡಿಸ್ಕೊಂಡ ಜೀವನದೊಳಗ ಸಮಾಧಾನವನ್ನು ಹೊಂದೋಣ ಅಂತ ಹೇಳ್ಕೊತ ಇವತ್ತಿನ ಈ ಒಂದು ಸೇವೆಗೆ ನಾನು ವಿರಾಮ ಕೊಡ್ತೀನಿ. ಆ ಕಲ್ಪಾಯುಷ್ಯವಾವೆ ತಯಾಕುಳ ಮಾಜಿ ಸಕಳ ಹರಿಚಾದಾಸ कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकाशी नामा म्हणितया असावे कल्याण जामक निदान पांडुरंग
पुंडलीक वरदारी विठ्ठल पार्वती प्रतेश्वर महादेव राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदंबर सदावास चिदंबर नमोस्तुते. जय श्रीराम. जय चिदंबर. ಶ್ರೀರಾಮ ಸಮರ್ಥ. ನಮ್ಗೆ ಗುರುಗಳು ಇವತ್ತು ಕೇಳೋಣ ಅಂತ, ಎಂದಾರು ನೀವು ನಮ್ಮ ಚಂದ್ರಕುಮಾರ್ ಅವ್ರನ್ನ ಭೇಟಿಯಾಗಿದ್ರೇನು ಅಂತ. ಆಗಿದ್ದೇವಲ್ಲ. ಆಗಿದ್ದೀರಿ ನೋಡ್ರಿ, ಆಗಿದ್ದೀರಿ. ಅದಕ್ಕೆ ಯಾಕಂದ್ರೆ ಅದು ಎಲ್ಲ ಪ್ರತಿ ಸಲ ಹೇಳಿದ್ರು ಅದೊಂಥರ ಏನೋ ಉಪೇಕ್ಷೆ ಏನೋ ಮಾಡ್ತಾ ಇದಾರೇನೋ ಅನ್ನಕ್ಕಾಗತ್ತೆ. ಆದ್ರೆ ಆ ಕೆಲವೊಂದು ಶಬ್ದಗಳು ಅವ್ರು ಏನು ಹೇಳ್ತಾ ಇದ್ರು ಅದು ನಿಮ್ಮ ಮೂಲಕ ಪ್ರತಿ ಗುರುವಾರ ಒಂದು ಪ್ರತೀತಿಗೆ ಬರುತ್ತೆ. ಅವರೇ ನನ್ನೊಳಗೆ ಬಂದು ಕೂತಿರ್ತಾರೆ ನಿಮ್ಮ ಸಂಬಂಧ ಅಂದಾಗ ಮತ್ತದ ಅವ್ರು ಹೌದಲ್ಲ, ಇದ್ರಾಗ ಎರಡು ಮಾತಿಲ್ಲ. ಅಲ್ಲ ಹಾಗಾಗಿ ಅಲ್ಲ, ಅವರು ನಮ್ಮ ಸತ್ಸಂಗದಲ್ಲಿ ಏನ್ ಹೇಳ್ತಾ ಇದ್ರು ಆ ಮಾತುಗಳು ಒಂದಲ್ಲ ಒಂದು ಶಬ್ದ ನಿಮ್ಮ ಒಂದು ವಾಣಿ ಮೂಲಕ ಬರುತ್ತೆ. ಹಾಗಾಗಿ ಗುರುವಾರ ಅಂತಂದ್ರೆ ನಮ್ಗೊಂದು ಬಹಳ ಅತ್ಯಂತ ಸಂತೋಷದ ದಿನ. ನಮ್ ಗುರುನೇ ಬಂದು ನಿಮ್ಮ ಮುಖಾಂತರ ನಮ್ಗಿಲ್ಲಿ ಹೇಳಿಸ್ತಾ ಇದ್ದಾರೆ, ಮೊದ್ಲು ನೀನ್ ತಿಳ್ಕೊಳಪ್ಪ, ಆಮೇಲೆ ಬೇರೆಯವ್ರಿಗೆ ಬುದ್ಧಿ ಹೇಳು. ಇವತ್ತು ಹೇಳಿರೋದು ಗುರುವಿನ ಒಂದು ಪದ ಅಂದ್ರೆ ಒಂದೇ ಒಂದು ಇದನ್ ಮಾಡಿದ್ದು ಅಂದ್ರೆ ಅವ್ರು ಹೇಳ್ತಿದ್ದೆ ಅಷ್ಟು. ಫಸ್ಟ್ ನೀನ್ ನೋಡ್ಕೊ, ನಿನ್ನ ಉದ್ಧಾರ ಮಾಡ್ಕೊ, ಆಮೇಲೆ ಬೇರೆಯವ್ರಿಗೆ ಹೇಳಲಿಕ್ಕೆ ಸಾಧ್ಯ ಇದೆ. ಇಲ್ಲದಿದ್ರೆ ನೀವು ಹೇಳ್ದಾಗ ಏನೋ ಒಂದು ಗ್ರಂಥ ಓದ್ದೆ ಅದನ್ನೆಲ್ಲ ಅಲ್ಲಿ ಹೋಗಿ ಹೇಳಿದ್ರೆ ಅದು ಏನು ಪ್ರಯೋಜನ ಇಲ್ಲ. ಫಸ್ಟ್ ಅದನ್ನ ನಿನ್ನಲ್ಲಿ ಅಳವಡಿಸ್ಕೊ, ನಿನ್ನಲ್ಲಿ ನೋಡ್ಕೊ ಅದನ್ನ ಅನ್ನೋದು. ಹಾಗಾಗಿ ಪ್ರತಿ ವಾರ ಅದನ್ನ ನೋಡ್ತಾ ಇರ್ತೀವಿ. ಏನಾದ್ರು ಒಂದು ಶಬ್ದ ಅವತ್ತೊಂದು ಆ ಹೇಳಿದ್ದ ಶಬ್ದನೇ ಇಲ್ಲಿಂದ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರು ಏನು ಹೇಳಿದ್ದಾರೆ. ನಿಮ್ದು ಕೆಲಸ ಏನಪ್ಪಾ, ಸತ್ಸಂಗ ಮಾಡ್ಕೊಂಡು ಹೋಗೋದು. ನಾನು ಸತ್ಸಂಗದಲ್ಲಿ ಇರ್ತೀನಿ ಸದಾ. ಅದು ಪ್ರತಿ ಇದ್ರೊಳಗೂ ಒಂದಲ್ಲ ಒಂದು ರೂಪದಲ್ಲಿ ನಮಗ್ ತೋರಿಸ್ತಾ ಇದ್ದಾರೆ. ಅದಕ್ಕೆ ನಾವು ಸದ್ಗುರು ರಂಗನಾಥ್ ಮಹಾರಾಜರಿಗೂ ಚಂದ್ರಕುಮಾರ್ ಅವ್ರಿಗೂ ನಿಮಗೂ ನಾವು ಎಷ್ಟು ಆ ನಮಸ್ಕಾರಗಳು ಹೇಳಿದ್ರು ಕಡಿಮೆ ಆಗ್ಬೇಕು ಹೊರತು ಅದೇ ಇದಾಗೋದಿಲ್ಲ. ಯಾಕೆ ಒಂದಲ್ಲ ಒಂದು ರೀತಿಯಲ್ಲಿ ಏನೋ ಒಂದು ತೋರಿಸ್ತಾ ಇರ್ತಾರೆ. ಹಾಗಾಗಿ ಏನಾಗುತ್ತೆ, ಒಂದೊಂದು ಸಲಿ ಇವತ್ತು ನನ್ನ ಮಗ ಮಧ್ಯದಲ್ಲಿ ಏನೋ ಬಂದು ಕೇಳ್ತಾ ಇದ್ದ, ಬಾಗಿಲು ತೆಗಿಯೋದು, ಆ ಒಂದು ಶಬ್ದ ಮಿಸ್ ಆಯ್ತು ಅಂದ್ರೆ ಅಯ್ಯೋ ಏನೋ ಬಿಟ್ಟು ಹೋಯ್ತು ಅನ್ನೋದು ಆಗಿರುತ್ತದೆ. ಅದು ಹೇಗಿರುತ್ತೆ 1 ಗಂಟೆಗಳ ಕಾಲ ಅಂದ್ರೆ ನಮ್ದು ಇವತ್ತು ಶಿವಣ್ಣವ್ರನ್ನು ನೋಡ್ತಾ ಇದ್ದೆ. ಶಿವಣ್ಣವರು ಬಹಳ ಅಂತರ್ಮುಖಿ, ಅವರು ಏನು ಇದನ್ ಮಾಡೋದಿಲ್ಲ. ಆದ್ರೆ ಕೆಲವು ಶಬ್ದಗಳು ಹೇಳಿದಾಗ ಅವ್ರು ಮನಸ್ಪೂರ್ವಕ ನಗ್ತಾರ. ಅಂದ್ರೆ ಅದು ಎಷ್ಟು ಸತ್ಯವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಇದನ್ ಮಾಡ್ತಾರೆ. ಹಾಗಾಗಿ ನಾವು ಧನ್ಯರು. ಇಂತಹ ಗುರುಗಳನ್ನ, ಅಂತಹ ಸಮರ್ಥ ರಾಮದಾಸರು ಹೇಳಿದಂತಹ ಮನಾಚ ಶ್ಲೋಕವನ್ನ ನೀವು ನಮಗೆ ಹೇಳ್ತಾ ಇದ್ದೀರಿ. ನಮಗೆ ಅನ್ನೋದು ಬಹಳ ಇದಾಗುತ್ತೆ. ನನಗೆ ಹೇಳ್ತಾ ಇದ್ದೀರಾ ಅಂತ ಹೇಳ್ಕೊಳ್ಳೋದು ಬಹಳ ಸಮಾಧಾನ ಸಿಗುತ್ತೆ. ಯಾಕೆಂದ್ರೆ ಗುರುಗಳು ಹೇಳಿದ್ರು, ನೀನು ಸಮರ್ಥ ರಾಮದಾಸರ ಮನಾಚ ಶ್ಲೋಕ ಹೇಳಪ್ಪ ಅಂತ ಹೇಳಿ. 4 ವರ್ಷದ ಕೆಳಗೆ ನಮಗೆ ಮರಾಠಿ ಬರೋದಿಲ್ಲ, ಹುಟ್ಟಿದ್ದು ಕರ್ನಾಟಕ, ಓದಿದ್ದು ಕನ್ನಡ. ಮನೆಯವರು ಅಲ್ಲಿ ಓದಿದ್ರು, ಅವ್ರು ಮರಾಠಿ, ನನಗೆ ಅದು ಆ ಕನ್ನಡಕ್ಕೆ ಅರ್ಥ ಮಾಡಿದ್ರೆ ಅದು ಅರ್ಥ ಆಗ್ತಿರ್ಲಿಲ್ಲ. ನಾವಿಬ್ರು ಹೊಡೆದಾಡ್ತಿದ್ವಿ ಮನೆಯೊಳಗೆ. ಒಂದು ಅರ್ಧ ಗಂಟೆ ಮಾಡ್ತಿದ್ವಿ ಝೂಮ್ ಅಲ್ಲಿ ಒಂದೊಂದು ಶ್ಲೋಕಗಳು ಹೇಳಲಿಕ್ಕೆ. ಆ ಶ್ಲೋಕಗಳದ್ದು ಅರ್ಥ ಮಾಡ್ಲಿಕ್ಕೆ ನಾವು ಇಬ್ರು ಹೊಡೆದಾಡ್ತಿದ್ವಿ. ಅವಳು ಕನ್ನಡ ನನಗ್ ಸರಿ ಆಗ್ತಿಲ್ಲ, ನನ್ನ ಕನ್ನಡ ಅವಳಿಗೆ ಅರ್ಥ ಆಗ್ತಿಲ್ಲ. ಕಡೆಗೆ ನಮ್ ಗುರುಗಳಂದ್ರು ಸಾಕ್ ಬಿಡಪ್ಪ ಅಂತ ಹೇಳಿ 35-40 ಶ್ಲೋಕಗಳು ಹೇಳಿದ್ವಿ. ಏನೋ ಕಷ್ಟಪಟ್ಟು ಅದು ಇದು ಎಲ್ಲ ಮಾಡಿ. ಅವ್ರು ಯಾರು ಪಾಠಕ್ ಅಂತ ಹೇಳಿ ಮರಾಠಿಲಿ ಬರ್ದಿದ್ದಾರೆ, 2 ವಾಲ್ಯೂಮ್ ಇತ್ತು. ಸ್ವಲ್ಪ ಏನೋ ಒಂದಿಷ್ಟು ಮರಾಠಿಲಿ ಹೇಳೋರು, ನಾವೊಂದಿಷ್ಟು ಕನ್ನಡಕ್ಕೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಏನೋ ಒಂದು ಕಷ್ಟಪಟ್ಟು. ಶನಿವಾರ ಬಂತು ಅಂದ್ರೆ ಫೈಟಿಂಗ್ ಶುರು ಮನೇಲಿ. ಅದಂದ್ರೆ ಹಿಂಗಾಗಂಗಿಲ್ಲ, ಹಿಂಗಾದ್ರೆ ಅದ್ ಸರಿ ಹೋಗಂಗಿಲ್ಲ. ಯಾಕಂದ್ರೆ ಹೇಳ್ಬೇಕು ಅಂದ್ರೆ ಆ ಸರಿಯಾಗಿ ಅರ್ಥಗರ್ಭಿತವಾಗಿ ಹೇಳ್ಬೇಕು, ಅದ್ ಆಗ್ತಾ ಇರ್ಲಿಲ್ಲ. ಕಡೆಗೆ ಅಂದ್ರು ಬೇಡ, ಈಗ ಅದೇ ಅನ್ನಿಸ್ತೈತೆ ನೋಡಿ, ನೀನ್ ಏನ್ ಹೇಳಿದ್ದಪ್ಪ ಅದು ಇವತ್ತು ನಮ್ಗೆ ಪ್ರತಿ ಗುರುವಾರ ಸಿಗುತ್ತೆ. ಅದನ್ನ ನಿಜವಾಗ್ಲೂ ಬಹಳ ಆನಂದದಿಂದ ಸಂತೋಷದಿಂದ ಅನುಭವಿಸ್ತಾ ಇದ್ದೀವಿ ಅದನ್ನ. ನಿಜವಾಗ್ಲು ನಿಜವಾಗ್ಲು ಅದಕ್ಕೆ ಮತ್ತೊಮ್ಮೆ
ಸಮರ್ಥ ಸದ್ಗುರು ರಂಗರಾವ್ ಮಹಾರಾಜರೇ ಚಂದ್ರಕುಮಾರ್ ಒಳಗ್ ಬಂದು ಅವರು ನಿಮ್ಮಲ್ಲಿ ಬಂದು ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ನಾವು ಹಿಂಗದಂಡ ನಮಸ್ಕಾರಗಳನ್ನ ಹೇಳ್ತಾ ಜೈ ಜೈ ರಘುವೀರ ಯಾರು ಮತ್ತೆ ಯಾರು ಏನಾರು ಹೇಳ್ತೀರಾ? ನಾನೊಂದು ಹಾಡು ಹೇಳ ಅಂದ್ರೆ ಹೇಳಿ ಕರದೆ ನವ್ವ ಸಾಧು ಸಜ್ಜನ ಸಂಘದೊಳ ಕೂಡಿಕೊಂಡು ಮಜ್ಜಿಗೆ ಕಡದೆ ನವ್ವ ದೃಢವಾದ ಕಂಬ ಸತ್ಯಂಬ ಧೇನುವಿನಿಂದ ಸದಾ ಭಕ್ತಿ ಎಂಬೋ ಹಾಲನ್ನೇ ಕರೆದು ಚಿತ್ತ ಶುದ್ಧಿ ಇಂದ ಕಾಸಿ ಅದಕ್ಕ ಗುರುಭಕ್ತಿ ಎಂಬೋ ಹೆಪ್ಪನ್ನೇ ಹಾಕಿ ಮಜ್ಜಿಗೆ ಕಡದೆ ನವ್ವ ಸಾಧು ಸಜ್ಜನ ಸಂಘದೊಳ ಕೂಡಿಕೊಂಡು ಮಜ್ಜಿಗೆ ಕಡದೆ ನವ್ವ ದೃಢವಾದ ಕಂಬವ ನೆಟ್ಟು ಅದಕ್ಕ ವೈರಾಗ್ಯವೆಂಬೋ ಹಗ್ಗವ ಹಾಕಿ ವಿವೇಕದಿಂದಲಿ ಮಥಿಸಿ ಶುದ್ಧವಾದ ಸತ್ವವ ಬೆಣ್ಣೆಯ ತೆಗೆದು ಮಜ್ಜಿಗೆ ಕಡದೆ ನವ್ವ ಸಾಧು ಸಜ್ಜನ ಸಂಘದೊಳ ಕೂಡಿಕೊಂಡು ಮಜ್ಜಿಗೆ ಕಡದೆ ನವ್ವ ಚಿತ್ತೆಂಬ ಪಾತ್ರೆಯೊಳ್ ಹಾಕಿ ಅದನ ಜ್ಞಾನಾಗ್ನಿಯೊಳಗೆ ಇರಸಿ ಹೀನ ಕಶ್ಮಲನೆಲ್ಲ ಸುಡಸಿ ಸ್ವಾನುಭಾವವೆಂಬೋ ತುಪ್ಪವ ಸೋಸಿ ಮಜ್ಜಿಗೆ ಕಡದೆ ನವ್ವ ಸಾಧು ಸಜ್ಜನ ಸಂಘದೊಳ ಕೂಡಿಕೊಂಡು ಮಜ್ಜಿಗೆ ಕಡದೆ ನವ್ವ ದೇಹವೆಂಬೋ ಬತ್ತಿ ಹೊಸೆದು ಅದಕ್ಕ ಜ್ಞಾನವೆಂಬೋ ದೀಪವ ಹಚ್ಚಿ ಪರಬ್ರಹ್ಮ ಪರಂಜ್ಯೋತಿ ಪರಮಾನಂದ ಗುರುದತ್ತ ಮೂರ್ತಿ ಮಜ್ಜಿಗೆ ಕಡದೆ ನವ್ವ ಸಾಧು ಸಜ್ಜನ ಸಂಘದೊಳ ಕೂಡಿಕೊಂಡು ಮಜ್ಜಿಗೆ ಕಡದೆ ನವ್ವ. ಜೈ ಚಿದಂಬರ. ಎಂತ ಅನುಭವದ ಹಾಡದ ನೋಡ್ರಿ ಇದು. ಬಹಳ ಸಂತೋಷ. ಒಪ್ಪಣೆ ಕೊಡ್ತೀರಿ? ಆಯ್ತು ಗುರುಗಳೇ, ಆಯ್ತು. ರಾಜಾದಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ ದತ್ತ. ಜೈ ಶ್ರೀರಾಮ್. ಎಲ್ಲರಿಗೂ ಮತ್ತೊಮ್ಮೆ ದಂಡವತ್ತ ನಮಸ್ಕಾರ. ನಮಸ್ತೆ.